जय श्री राम। जय रघुवीर समर्थ। ಬ್ರಹ್ಮಚೈತನ್ಯರ 365 ದಿವಸದ ಪ್ರವಚನಗಳು. ಅದರಲ್ಲಿ ಇವತ್ತು ಎಪಿಸೋಡ್ ಬಂದಿದೆ 24. ಇವತ್ತು ನಾವು ಮಾಡಬೇಕಾಗಿರೋದು ಜನವರಿ 25. ಅನುಸಂಧಾನಕ್ಕಾಗಿ ನಿರಂತರ ನಾಮಸ್ಮರಣೆ ಮಾಡಬೇಕು. ನಿರಂತರ ಕಡು ಒಡೆಯದ ತೈಲ ಧಾರೆಯಾಗೆ ಬೆಳಿಗ್ಗೆ ಎದ್ದಾಗಲಿಂದ ರಾತ್ರಿ ಮಲಗೋವರೆಗೂ, ಈವನ್ ಕನಸಿನಲ್ಲೂ ಕೂಡ ನಾವು ಜಪ ಮಾಡ್ತಾ ಇರೋ ಹಾಗೆ ಆಗಬೇಕು. ನಿದ್ದೆಯಲ್ಲಿ ಮಾಡೋಕ್ಕಾಗೋದಿಲ್ಲ. ಕೆಲವರು ನಿದ್ದೆಯಲ್ಲಿ ಮಾಡೋಕ್ಕಾಗುತ್ತೆ ಅಂತಾರೆ, ಸುಳ್ಳು. ಮನಸ್ಸಿದ್ದರೆ ಮಾಡ್ಬೋದು, ಮನಸ್ಸಿಲ್ಲದೆ ಹೇಗೆ ಮಾಡೋಕ್ಕಾಗುತ್ತೆ? ನಿದ್ದೆಯಲ್ಲಿ ನಾವು ಆತ್ಮನಾಗಿರ್ತೀವಿ. ಆದರೆ ಒಂದು ಸಾರಿ ರಿಯಲೈಸ್ ಆದಮೇಲೆ ನೀವು ನಿದ್ದೆನಲ್ಲಿರಿ, ಕನಸಿನಲ್ಲಿರಿ, ಎಚ್ಚರದಲ್ಲಿರಿ, ಮುಕ್ತರೆ, ಅದರೊಂದು ಸಂಶಯ ಇಲ್ಲ. ಆದರೆ ನಿದ್ದೆಯಲ್ಲಿ ಸಾಧನೆ ಮಾಡೋದಕ್ಕಾಗೋದಿಲ್ಲ. ಏನು ಕರ್ಮಯೋಗ ಮಾಡೋಕ್ಕಾಗತ್ತಾ? ಸ್ವಾಧ್ಯಾಯ ಮಾಡೋಕ್ಕಾಗತ್ತಾ? ಪ್ರವಚನ ಕೇಳೋಕ್ಕಾಗತ್ತಾ? ಹಾಗೆ ಜಪವೂ ಕೂಡ ಮಾಡೋಕ್ಕಾಗೋದಿಲ್ಲ. ಆದರೆ ಸಾಧನೆಯ ಹಂತದಲ್ಲಿ ನಾವು ಇದನ್ನು ಸತತವಾಗಿ ನಿರಂತರವಾಗಿ ಮಾಡಬೇಕು ಅಂತಾರೆ. ಅದು ಇಂಪಾರ್ಟೆಂಟ್. ಅಂದರೆ ನಮ್ಮ ಮನಸ್ಸಿನಲ್ಲೋ ಬಾಯಿನಲ್ಲೋ ಜಪ ಸತತವಾಗಿ ಬರ್ತಾ ಇರ್ಬೇಕು. ಏನು ಕಷ್ಟ ಇದೆ? ಕಷ್ಟ ಇಲ್ಲ. ಬೈ ಪ್ರಾಕ್ಟೀಸ್ ಬೇಕಷ್ಟೇ ನಮಗೆ. ಮತ್ತೆ ನಾವು ಮರೆತು ಹೋಗ್ತಾ ಇರ್ತೀವಿ. ನೆನಪು ತಗೊಂಡು ಮಾಡಬೇಕು. ಕೆಲವು ಸರಿ ಏಕಾಗ್ರತೆಯಿಂದ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ನಾಮ ನಡೀದೇ ಇರಬಹುದು. ಉಪ್ಪು ಹಾಕುವಾಗ, ಖಾರ ಹಾಕುವಾಗ, ಇನ್ನೇನೋ ನೋಟ್ ಎಣಿಸೋವಾಗ, ಆವಾಗ ಆಗದೇ ಇರ್ಬೋದು. ಏನಾದರೂ ಆಗಲಿ, ಈವನ್ ನೀವು ನೋಟ್ಗಳು ಎಣಿಸೋವಾಗಲೂ ಕೂಡ ಒಂದು ಮನಸ್ಸು ರಾಮನ ಮೇಲಿದ್ದು ಇದು ಮೆಕ್ಯಾನಿಕಲ್ ಆಗಿ ಮಾಡೋಕ್ಕೂ ಬರುತ್ತೆ. ಏನಾದರೂ ಇರಲಿ, ಒಟ್ಟಿನಲ್ಲಿ ನಾವು ಎಷ್ಟಾದರೆ ಅಷ್ಟು ನಾಮಸ್ಮರಣೆ ತಗೋಬೇಕು. ಇಷ್ಟೇ, ಇದು ಇಂಪಾರ್ಟೆಂಟ್. ಅನುಸಂಧಾನಕ್ಕಾಗಿ ನಿರಂತರ ನಾಮಸ್ಮರಣೆ ಮಾಡಬೇಕು ಅಂತ ಹೇಳೋ ಅರ್ಥ ಇದು. ನಾಮಸ್ಮರಣೆ ಪ್ರಪಂಚಕ್ಕಾಗಿ, ಅಂದರೆ ಅದು ಉತ್ತಮವಾಗಲಿ ಅಂತ ಅನ್ನೋದಕ್ಕೋಸ್ಕರ ತಗೊಳಕ್ಕೆ ಹೋಗಬಾರ್ದು. ಏನದು ಅದು ಉತ್ತಮವಾಗಲಿ ಅಂತ? ನನ್ನ ಮಕ್ಕಳಿಗೆ ಮದುವೆ ಆಗಲಿ, ನನಗೆ ಹಣ ಬರಲಿ, ಆರೋಗ್ಯ ಬರಲಿ, ಇದು ಪ್ರಪಂಚಕ್ಕೋಸ್ಕರ ಮಾಡೋದು. ಅದಕ್ಕೋಸ್ಕರ ಉಪಯೋಗಿಸ್ಬಾರ್ದು ಅಂತ ಹೇಳ್ತಾರೆ. ಏನಾಗುತ್ತೆ ಉಪಯೋಗಿಸಿದ್ರೆ? ಅಕಸ್ಮಾತ್ ಆ ಕೆಲಸ ನೀವು ಅಂದ್ಕೊಂಡಿರೋದು ಆಗ್ಬೋದು, ಆಗದೆ ಇರಬಹುದು. 100% ಗ್ಯಾರಂಟಿ ಇಲ್ಲ. ಮತ್ತೇನಾಯಿತು? ನೀವು ಮಾಡಿದ್ದು ಜಪ ಅದಕ್ಕೆ ಉಪಯೋಗ ಆಯಿತು. ಬ್ಯಾಂಕ್ನಲ್ಲಿ 1 ಲಕ್ಷ ಇದೆ, ಖರ್ಚು ಮಾಡಿಬಿಟ್ರೆ ಹಾಕೋಗ್ಬಿಡುತ್ತೆ, ಅಷ್ಟೇ, ಮುಗಿದೋಯ್ತು. ಮತ್ತೇನು ಮಾಡಬೇಕು? ತಿರ್ಗಾ 1 ಲಕ್ಷ ಹಾಕಬೇಕು ನೀವು ಖರ್ಚು ಮಾಡಬೇಕಾದ್ರೆ. ಹೀಗಿರುತ್ತದು. ಆದರೆ ಅದನ್ನು ನೀವು ಈ ಪ್ರಪಂಚಕ್ಕಾಗಿ, ಲೌಕಿಕಕ್ಕಾಗಲಿ, ನನ್ನ ಪರ್ಸನಲ್ ಥಿಂಗ್ಸ್ಗಾಗಲಿ ಉಪಯೋಗಿಸ್ಕೊಳ್ಳದೆ, ನನಗೆ ದೇವರೇ ಬೇಕು, ನನಗೆ ಶಾಶ್ವತವಾಗಿರೋ ಆನಂದ ಬೇಕು, ಹುಟ್ಟು ಸಾವುಗಳಿಂದ ತಪ್ಪಿಸ್ಕೋಬೇಕು, ನನಗೆ ಜೀವನ ಅಂತಂದರೆ ಇದೆ, ಅದಕ್ಕೋಸ್ಕರ ನಾನು ಜಪ ಮಾಡ್ತಾ ಇದ್ದೀನಿ ಅಂತ ಮನಸ್ಸಿನಲ್ಲಿಟ್ಕೊಂಡು ಯಾವುದಕ್ಕೂ ಉಪಯೋಗಿಸ್ಕೊಳ್ಳದೆ, ಪರಮಾತ್ಮ ನೀನು ಬೇಕು ಅದು ಕೇಳ್ಕೊಳ್ಳಿ, ನನಗೆ 3 ಹೊತ್ತು ನೀನು ನೆನೆಯೋ ಹಾಗೆ ಮಾಡು ಕೇಳ್ಕೊಳ್ಳಿ. ಇದಕ್ಕೋಸ್ಕರ ನಾವು ಉಪಯೋಗಿಸ್ಕೊಂಡಿದ್ದಾದರೆ ಇದರಿಂದ ಪ್ರಪಂಚ ಕೆಡೋದೂ ಇಲ್ಲ, ನಿಮಗೇನು ತೊಂದರೆ ಆಗೋದೂ ಇಲ್ಲ. ಅಲ್ಲ, ಪರಮಾತ್ಮ ನೆನೆದರೆ ಎಲ್ಲಾದರೂ ಯಾರಿಗಾದರೂ ತೊಂದರೆ ಆಗುತ್ತಾ? ಯೋಚನೆ ಮಾಡಿ. ಕೃಷ್ಣ ಭಗವಂತ ಭಗವದ್ಗೀತೆಯಲ್ಲಿ ಏನು ಪ್ರಾಮಿಸರಿ ನೋಟ್ ಕೊಟ್ಟಿರೋದು? ಯಾರು ನನ್ನನ್ನು ಅನನ್ಯ ಚಿಂತೆಯಂತೂ ಮಾಂ ಅಂತ ಹೇಳ್ತಾರೆ. ಹಾಗಾದರೆ ಏನು? ಅನನ್ಯವಾಗಿ ನನ್ನನ್ನೇ ಯಾರು ಚಿಂತನೆ ಮಾಡ್ತಾ ಇರ್ತಾರೋ ಅವರ ಯೋಗಕ್ಷೇಮವನ್ನು ನಾನು ನೋಡ್ಕೊತೀನಿ ಅಂತ ಭಗವಂತ ಪ್ರಾಮಿಸರಿ ನೋಟ್ ಬರ್ಕೊಟ್ಟಿದ್ದಾನಲ್ಲ, ಇನ್ನೇನು ಬೇಕು? ಅಷ್ಟು ಮಾತ್ರನಾ? ನಮ್ಮ ಯೋಗಕ್ಷೇಮ ಅವನೇ ನೋಡ್ಕೊತಾನೆ. ಇಲ್ಲಾದರೆ ನನಗೆ ಬೇಕಾದನ್ನು ಕೇಳ್ಕೋಬೇಕು, ಹಂಗಲ್ಲ. ಯೋಗಕ್ಷೇಮ, ಯೋಗ ಅಂತಂದರೆ ಕೂಡಾಕೊಳ್ಳೋದು, ಕ್ಷೇಮ ಅಂದರೆ ಅದನ್ನು ಕಾಪಾಡ್ಕೊಳ್ಳೋದು. 2 ಕೆಲಸನೂ ಅವನೇ ಮಾಡ್ತಾನೆ. ಮತ್ತು ನಿನ್ನ ಅಂತಃಕರಣದಲ್ಲಿ ಜ್ಞಾನದ ದೀಪವನ್ನು ಹಚ್ಚುತ್ತೀನಿ. ಮತ್ತಿನ್ನೇನು ಬೇಕು? ಅಂದರೆ
ಯಾವಾಗ ನಿನಗೆ ಅಂತಃಕರಣದಲ್ಲಿ ಬೆಳಕು ಬಂತೋ ಆ ವಸ್ತುಗಳು ಹೇಗಿರುತ್ತೋ ಹಾಗೆ ಕಾಣುತ್ತೆ. ಆವಾಗ ನೀನು ಎಡಬೇಕಾಗಿಲ್ಲ. ಅಂದರೆ ನಿನ್ನ ಜ್ಞಾನ ಚಕ್ಷುಸು ಓಪನ್ ಆಗುತ್ತೆ. ಆಗ ನಿನಗೆ ಪ್ರಪಂಚ ಪೂರ್ತಿ ಪರಮಾತ್ಮನ ಸ್ವರೂಪದಲ್ಲಿ ಕಾಣುತ್ತೆ. ಆಗ ನೀನು ಯಾರನ್ನೂ ದ್ವೇಷಿಸಬೇಕಾಗಿಲ್ಲ. ಯಾವಾಗಲೂ ಆನಂದವೇ ಆನಂದ. ಬೇಡವಾ? ಇದನ್ನೇ ಹುಟ್ಟು ಸಾವುಗಳಿಂದ ತಪ್ಪಿಸ್ಕೋಬೋದು. ಎಲ್ಲವೂ ಕೂಡ ಶಾಶ್ವತವಾಗಿರೋ ಆನಂದ ಸಿಗುತ್ತೆ. ನಮ್ಮನ್ನು ಬಿಟ್ಟು ಹೋಗುವಂಥದ್ದಲ್ಲ ಅದು. ಮತ್ತೆ ನಾವು ಈ ಜಪ ಮಾಡಿದ ತಕ್ಷಣ ನಮ್ಮ ಹತ್ರಕ್ಕೆ ಅದು ಬರುತ್ತೆ ಅಂತನಲ್ಲ. ಇದು ಬಿಲ್ಟ್ ಇನ್, ನಮ್ಮ ಒಳಗಡೆ ಇದೆ. ಶಾಶ್ವತವಾಗಿರೋ ಆನಂದ ಇದೆ. ಈಗ ನಾವು ಅದನ್ನು ಗುರುತಿಸಿದ್ದೀವಿ. ಮತ್ತೇನು ಮಾಡಬೇಕು ಇವಾಗ? ಅದನ್ನು ಮುಚ್ಕೊಂಡ್ಬಿಟ್ಟಿದೆ, ಬೂದಿ ಮುಚ್ಚಿದ ಕೆಂಡದ ಥರ. ಆ ಬೂದಿ ತೆಗೆದ್ರೆ ಸಾಕು ಅಷ್ಟೇ. ಗಂಧ ಯಾವಾಗಲೂ ಸುಗಂಧವೇ. ಆದರೆ ಅದು ಈ ಕೆಸರು ಮಣ್ಣಿನಿಂದನೋ ಅಥವಾ ಈ ಪಾಚಿಯಿಂದ ಅದರ ಮೇಲೆ ಕೊಳಕು ಕೂಟ್ಕೊಂಡ್ಬಿಟ್ಟಿದೆ. ಗಂಧದ್ದು ವಾಸನೆ ಬರ್ತಾ ಇಲ್ಲ, ಕೆಟ್ಟ ವಾಸನೆ ಬರ್ತಾ ಇದೆ. ಇವಾಗ ನಾವೇನು ಮಾಡಬೇಕು? ಗಂಧನ ಹೊಸದಾಗಿ ತಂದಲ್ಲಿ ಏನಾದರೂ ಇಡಬೇಕಾ? ಬೇಕಾಗಿಲ್ಲ. ಮೇಲ್ಗಡೆ ಇರುವಂಥ ಕೆಟ್ಟ ಆ ಪಾಚಿ ವಾಸನೆ ತೆಗೆದುಬಿಡಿ. ಅದರ ಒಳಗಡೆ ಗಂಧ ಇದೆ, ಅದು ಸುವಾಸನೆ ಬರೋಕ್ಕೆ ಶುರುವಾಗುತ್ತೆ. ಅಷ್ಟೇ ಮಾಡಬೇಕಾಗಿರುತ್ತೆ ನಾವು ಅಂತ ಹೇಳ್ತಾರೆ. ಇದರಿಂದ ಪ್ರಪಂಚ ಕೆಡೋದಿಲ್ಲ, ಯಾವತ್ತೂ ಕೆಡೋದಿಲ್ಲ. ಅಂದರೆ ನನ್ನ ಯೋಗಕ್ಷೇಮ, ನನ್ನ ಮಕ್ಕಳದು ಅಷ್ಟು ಮಾತ್ರ ಅಲ್ಲ. ಸರಿಯಾಗಿ ಹೇಳಿದ್ರೆ ಭಗವಂತ ಹೇಳ್ತಾನೆ, ನಿನ್ನ ಹಿಂದಿನ 7 ಜನ್ಮಗಳು, ಮುಂದೆ ಬರುವಂಥ ನಿನ್ನ ಮಗ, ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು 7 ಪೀಳಿಗೆ ಉದ್ಧಾರ ಆಗಿಬಿಡ್ತಾರೆ. ಅಬ್ಬ ನೀವೇನು ಕೆಲಸ ಮಾಡಿದ್ರೆ ಈ ಒಂದು ಲಾಭ ಬರುತ್ತೆ ಹೇಳ್ರಿ. ನಮ್ಗೆ ಇದನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ಮನಸ್ಸಿನಲ್ಲಿ ಮೆಲ್ಕು ಹಾಕಿದ್ರೆ, ಅರೆ ಪರಮಾತ್ಮನ ಯಾಕೆ ನೆನೀಬೇಕು ಅನ್ನೋದು ನಮಗೆ ಸ್ಪಷ್ಟತೆ ಬರುತ್ತೆ. ನಾನು ಮಾತ್ರ ಉದ್ಧಾರ ಆಗೋದಲ್ಲ. ಈಗ ನಾವು ಸಂಸಾರ ಎಷ್ಟೇ ಚೆನ್ನಾಗಿ ಮಾಡಿದ್ವಿ ಅಂತ ಇಟ್ಕೊಳ್ರಿ, ನೀವು ಎಷ್ಟೇ ಹಣ ಸಂಪಾದನೆ ಮಾಡಿದ್ರಿ ಅಂತ ಇಟ್ಕೊಳ್ಳಿ, ಧರ್ಮ ಮಾರ್ಗದಿಂದನೇ ಮಾಡಿದ್ರಿ ಅಂತ ಇಟ್ಕೊಳ್ರಿ, ನಾನೊಬ್ಬ ಉದ್ಧಾರ ಆಗ್ಬೋದು. ಏನು ಉದ್ಧಾರ? ಈ ಇದರಲ್ಲಿ ಧರ್ಮದಿಂದ ನಡೆದಿದ್ದರಿಂದ ಸುಖ ಅನುಭವಿಸ್ಬೋದು. ಅದಕ್ಕೇನಂತಾರೆ? ಮನುಷ್ಯ ಗಂಧರ್ವ ಲೋಕ ಆನಂದ. ನಿಮ್ಮ ಮಕ್ಕಳಿಗೆ ಸಿಗುತ್ತಾ? ಅದು ಸಿಗೋದಿಲ್ಲ. ನಿಮ್ಮ ಅಪ್ಪ ತಾತಂದ್ರಿಗೆ ಸಿಗುತ್ತಾ? ಸಿಗೋದಿಲ್ಲ. ಇದು ಹಾಗಲ್ಲ. ನಾವು ಪರಮಾತ್ಮನೇ ಬೇಕು ಅಂತ ಮಾಡಿ ನಮ್ಮ ಮುಕ್ತರ ಆಗಿಬಿಟ್ರೆ ಹಿಂದಿನ 7 ತಲೆಗಳು, ಮುಂದಿನ 7 ತಲೆಗಳು ಉದ್ಧಾರ ಆಗಿಬಿಡ್ತಾರೆ. ಇದಕ್ಕೆ ಪ್ರೂಫ್ ಬೇಕಾ? ರಮಣ ಮಹರ್ಷಿಗಳ ಆಶ್ರಮ ನೋಡಿ, ಕನ್ನಂಗಾಡ ಆಶ್ರಮ ನೋಡಿ, ಬ್ರಹ್ಮಚೈತನ್ಯರ ಆಶ್ರಮ ನೋಡಿ. ಈಗಲೂ ಅಲ್ಲಿ 1000 ಜನಕ್ಕೆ ಲಾಡ್ಜಿಂಗು, ಬೋರ್ಡಿಂಗು, ಅನ್ನದಾನ, ವಿದ್ಯಾದಾನ ಎಲ್ಲವೂ ನಡೀತಾ ಇದೆ. ಹೇಗೆ ನಡೀತಾ ಇದೆ? ಈ ಥರ ಅವರು ಇದನ್ನು ನಾವು ತಿಳ್ಕೊಬೇಕು. 100 ವರ್ಷ ಆಯಿತು ಅವ್ರು ಹೋಗಿ, ಆದರೂ ಇನ್ನೂ ಚೆನ್ನಾಗಿ ನಡೀತಾ ಇದೆ ಅಂತ ಹೇಳ್ತಾರಲ್ಲ. ಬ್ರಹ್ಮಚೈತನ್ಯರು ಹೋಗಿ ಎಷ್ಟು ವರ್ಷ ಆಗೋಯ್ತು? 100 ವರ್ಷ ಅಲ್ಲ, ಹತ್ತತ್ರ 150, 200 ವರ್ಷ ಆಯಿತು. ಈಗಲೂ ಹೋಗಿ 1000 ಜನ, ಈಗಲೂ ಉಚಿತವಾದ ಊಟ ಎಲ್ಲ ನಡೀತಾ ಇದೆ. ಇಷ್ಟು ವರ್ಷಗಳಾದರೂ ಕೂಡ ಅಲ್ಲ, ಅಷ್ಟು ಚೆನ್ನಾಗಿ ನಡಿಬೇಕಾದ್ರೆ ಯಾತ್ರೆಯಿಂದ ಆಗ್ತಾ ಇದೆ. ಅವ್ರು ಮಾಡಿದಂಥ ಜಪದ ಸಾಧನೆಯಿಂದ. ನಾವ್ಯಾಕೆ ಮಾಡಬಾರ್ದದು? ಇದಕ್ಕೋಸ್ಕರ. ಉಮಾದೇವಿ ರಂಗರಾಜ್ ಅವರು ಮ್ಯೂಟ್ ಮಾಡಬೇಕು ನೋಡಿ. ಆಗ್ತಾ ಇದೆ. ನಾನು ಮಾಡೋಕ್ಕೂ ಆಗ್ತಾ ಇಲ್ಲ ನಿಮ್ಮದು ನೋಡಿ. ಆಯ್ತು ಇವಾಗ ಓಕೆ ಮಾ. ಆದ್ದರಿಂದ ಪ್ರಪಂಚ ಕೆಡುತ್ತಿಲ್ಲ. ಮತ್ತೇನು, ಅಕಸ್ಮಾತ್ ನಾವು ಸಾಧನೆ ಮಾಡುವಾಗ ನಮ್ಗೆ ಹೆಚ್ಚು ಕಡಿಮೆ ಆದಂಗೆ ಕಾಣುತ್ತೆ, ತೊಂದರೆ ಆದಂಗೆ ಕಾಣುತ್ತೆ. ಅದನ್ನು ಹೇಗೆ ತಗೋಬೇಕು ನಾವು? ಆಗೋದೆಲ್ಲ ನಮ್ಮ ಹಿತಕ್ಕಾಗಿ. ಭಗವಂತ ನನ್ನನ್ನು ಹಣ್ಣನ್ನಾಗಿ ಮಾಡೋದಕ್ಕೆ ಪರೀಕ್ಷೆ ಮಾಡ್ತಾ ಇದ್ದಾನೆ ಅಂತ ಹಾಗೆ ತಗೋಬೇಕು. ಏನೇ ಬರಲಿ ಗೋವಿಂದನ ದಯೆ ಇರಲಿ. ಮತ್ತು ನಮಗೇನಾದರೂ ಅದು ಕೆಡುಕಲ್ಲ,
ನನಗೆ ಒಳ್ಳೇದಿಕ್ಕೆ. ಚಿನ್ನ ಇವಾಗ ಅಪರಂಜಿ ಅದು ಶುದ್ಧವಾಗಬೇಕಾದ್ರೆ ಅದನ್ನು ನಾವು ಬೆಂಕಿಯಲ್ಲಿ ಕಾಯಿಸ್ಬೇಕಾಗುತ್ತೆ. ಹಾಗೆ ನಮ್ಮ ಜೀವನ ಶುದ್ಧವಾಗಬೇಕಾದ್ರೆ ನಮಗೆ ಕಷ್ಟಗಳು ಬರ್ಬೋದು, ಬಂದರೆ ಅದು ಪರಮಾತ್ಮನ ಆಶೀರ್ವಾದದಿಂದ ಬಂದಿರೋದು. ಅವನು ಕೊಟ್ಟರೆ ಕೊಡ್ಲಿ ಬಿಡಿ, ಅವನು ಕೊಡ್ತಾ ಇಲ್ಲ, ಇದು ನನ್ನ ಪ್ರಾರಬ್ಧದಿಂದ ಬರ್ತಾ ಇರೋದು. ಆದರೆ ನಾನಿಲ್ಲಿ ಇನ್ನೂ ಹಣ್ಣಾಗಬೇಕು. ಒಬ್ಬ ಮನುಷ್ಯನು ನನಗೆ ಭೇಟಿಯಾದಾಗ ಅವನು ಹೇಳಿದಂತೆ, ನಾನು ಬಿಡುವಿನ ಸಮಯದಲ್ಲಿ ನಾಮಸ್ಮರಣೆ ಮಾಡ್ತೀನಿ ಸ್ವಾಮಿ ಅಂತ ಹೇಳಿದಂತೆ. ಅದಕ್ಕೆ ಬ್ರಹ್ಮಚೈತನ್ಯರು ಹೇಳ್ತಾರೆ, ನಾನು ಸಂಪೂರ್ಣ ಆಯುಷ್ಯದಲ್ಲಿ ಮಹತ್ವದ ಹಾಗೂ ಸಾರ್ಥಕತೆಯ ಸಮಯವು ಅದೇ ಆಗಿರುತ್ತೆ ಅಂತ ಹೇಳಿದೆ ಅಂತ ಹೇಳ್ತಾರೆ. ಇವನೇನು ಹೇಳ್ತಾನೆ, ಸ್ವಾಮಿ ದಿನ ನನಗೆ ನಾಮಸ್ಮರಣೆ ಮಾಡೋಕ್ಕಾಗೋದಿಲ್ಲ, ನೀವು ಹೇಳ್ದಂಗೆ ಅನನ್ಯವಾಗಿ ಕಡುಬಡೆಯದ ನಾಮಸ್ಮರಣೆ ಮಾಡೋಕ್ಕಾಗೋದಿಲ್ಲ, ನನಗೆ ಸಮಯ ಸಿಕ್ತಾಗ ಮಾಡ್ತೀನಿ ಅಂದಾಗ ಅವ್ರು ಹೇಳ್ತಾರೆ, ಅಪ್ಪ ನಿನ್ನ ಜೀವನದಲ್ಲಿ ಮುಖ್ಯವಾದ ಸಮಯ ಅಂದರೆ ಅದೇ. ಯಾವಾಗ ನೀನು ಜಪ ಮಾಡ್ತೀಯೋ ಅದು ನಿನ್ನ ಜೀವನದ ಸಾರ್ಥಕತೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿಗೆ ಲೆಕ್ಕ ಹಾಕ್ಕೊಳ್ಳಿ. ನಾವೇನಂತೀವಿ, ನನಗೆಲ್ಲೋ ಬೇಡದೆ ಇದ್ದಾಗ ಸಮಯ ಸಿಕ್ತಾಗ ನಾನು ಜಪ ಮಾಡ್ತೀನಿ ಅಂದರೆ ಅದೇ ಮುಖ್ಯ, ಅದೇ ನೀನು ಕಾಪಾಡೋದು. ನೀನು ಮಿಕ್ಕಿರೋ 23 ಗಂಟೆ ಏನೋ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೀಯಲ್ಲ, ಅದು ಅಷ್ಟು ಇಂಪಾರ್ಟೆಂಟ್ ಅಲ್ಲ. ನೀನು ಏನು ಮಾಡಿದ್ರೂ ಬೆಟ್ಟಕ್ಕೆ ಕಲ್ಲು ಒತ್ತಾಕ್ತಂಗೆ. ಅದಕ್ಕೋಸ್ಕರ ನಾವು ಮೊದಲು ಸಮಯ ಸಿಕ್ತಾಗ ಮಾಡ್ತೀವಿ ಅಂತ ಅಂದದ್ದು 24 ಗಂಟೆ ಮಾಡೋಕ್ಕಾಗೋದಿಲ್ಲ. ಅಟ್ಲೀಸ್ಟ್ ನಿದ್ದೆ ಬರೋವರೆಗೂ, ಮಲಗೋವರೆಗೂ ನೀವೇನೇ ಕೆಲಸ ಮಾಡ್ತಾ ಇರಿ, ಮನಸ್ಸಿನಲ್ಲೋ ಜೋರಾಗೋ ಜಪ ನಡೀತಾ ಇರಬೇಕು. ಇದಾಗಬೇಕು ಅಂತ ಹೇಳ್ತಾರೆ. ಆದ್ದರಿಂದ ನಮಗೆ ಪ್ರಪಂಚ ಕೆಡೋದಿಲ್ಲ, ಆದರೆ ಕೆಲವು ಸಾರಿ ಕಷ್ಟ ನಷ್ಟಗಳು ಬರುತ್ತೆ. ಯಾತಕ್ಕೋಸ್ಕರ ಹಾಗೆ ಬರೋದು? ಪ್ರಾರಬ್ಧ. ಅವನು ಹೇಳ್ತಾನೆ, ಸ್ವಾಮಿ ನಾನು ಪ್ರಾರಬ್ಧದ ಭೋಗ ಏನು ಮಾಡಿದ್ರೂ ತಪ್ಪಿಸ್ಕೊಳ್ಳೋಕ್ಕಾಗೋದಿಲ್ಲ. ನಿಜ, ಅನುಭವಿಸ್ಬೇಕಾಗತ್ತೆ. ದೇಹ ಅನುಭವಿಸುತ್ತೆ. ಬರೀ ದೇಹನ, ಮನಸ್ಸು ಕೂಡ ಪ್ರಾರಬ್ಧ ಕಷ್ಟಗಳನ್ನ ಅನುಭವಿಸ್ಬೇಕಾಗತ್ತೆ. ಕೆಲವು ಸಾರಿ ಬೇಜಾರಾಗುತ್ತೆ, ಏನಪ್ಪ ಎಷ್ಟು ಅನುಭವಿಸ್ಬೇಕು ನಾನು, ನಮಗೆ ಗೊತ್ತು. ಈಗ ಹಿಂದೆ ನಾನು ಯಾರಿಗೋ ಮಾಡಿದ್ದೀನಿ, ಈಗ ನಾನು ಅನುಭವಿಸ್ತಾ ಇದ್ದೀನಿ ಅಂತ. ಆದರೆ ಇವಾಗ ನಾವು ಅದಕ್ಕೆ ಇದು ಮಾಡ್ಕೊಳಕ್ಕೆ ಹೋಗಬಾರ್ದು. ನಾನು ಮಾಡಿದ್ದೀನಿ, ಮಾಡಿದ್ಮೇಲೆ ಅನುಭವಿಸ್ಬೇಕೋ ಇಲ್ವೋ, ಮಾಡಿದ್ದುಣ್ಣೋ ಮಹಾರಾಯ. ಆದ್ದರಿಂದ ಇನ್ನು ಮೇಲೆ ನಾವು ಬೇರೆಯವ್ರಿಗೆ ಆ ಥರ ಮಾಡದೆ, ಏನೋ ಭಗವಂತ ಕೊಟ್ಟಿದ್ದಾನೆ ಅಂತ ಹೇಳಿ ನಾವು ನಾಮವನ್ನು ಬಿಡಬಾರ್ದು. ನೀವು ನಾಮ ಬಿಡಬೇಡಿ, ಮಾಡ್ಕೊತ ಹೋಗಿ. ಆ ನಾಮ ಏನು ಮಾಡುತ್ತೆ ಗೊತ್ತಾ, ನಮಗೆ ಏನೇ ಬರಲಿ ಗೋವಿಂದನ ದಯೆ ಇರಲಿ ಅಂತ ನಮ್ಮನ್ನು ಅದು ಮೇಲಕ್ಕೆ ಎತ್ಕೊಂಡು ಹೋಗುತ್ತೆ, ಕಾಪಾಡುತ್ತೆ. ನಮಗದು ಇರುತ್ತೆ, ನಮ್ಗಷ್ಟು ಕಷ್ಟ ಅಂತ ಅನಿಸಲ್ಲ. ಮಾತಾಜಿಯವರು ಒಂದು ಎಕ್ಸಾಂಪಲ್ ಕೊಡ್ತಾರೆ ಇದಕ್ಕೆ. 25 kg ತೂಕ ಇದೆ, ಎತ್ತಬೇಕು. ಇವನು ನರಪೇತ್ಲ ನಾರಾಯಣ ಹಿಂಗಿದ್ದಾನೆ, ಸಣ್ಣಕ್ಕೆ, ಶಕ್ತಿ ಇಲ್ಲ. ಈಗ ಏನು ಮಾಡಬೇಕು? 25 kg ಒಂದು ಗುಲ್ಗಂಜಿ ಅಲ್ಲ, ಒಂದು ಆಟಮ್ ಅಷ್ಟು ಕಡಿಮೆ ಮಾಡಲ್ಲ, ಎತ್ತಲೇಬೇಕು. ಯಾಕೆ? ಪ್ರಾರಬ್ಧ. ಯಾವನೇ ಆಗಲಿ ಅನುಭವಿಸ್ಲೇಬೇಕು, ಅವನವನ ಪ್ರಾರಬ್ಧ. ದೇವ್ರದ್ದು, ದೇವತೆಗಳದ್ದು ಅವರವರೇ ಅನುಭವಿಸ್ಬೇಕು. ಸರಿ, ಮತ್ತು ಏನು ಮಾಡಬೇಕು? ಇರೋದು ಒಂದೇ ದಾರಿ. ದಿನ ಅವನಿಗೆ ಹಾಲು ಕೊಡಿಸಿ, ಮೊಟ್ಟೆ ಕೊಟ್ಟು, ಒಳ್ಳೆ ಆಹಾರ ಕೊಟ್ಟು, ಎಕ್ಸರ್ಸೈಸ್ ಮಾಡಿಸಿ, ಶಕ್ತಿ ಬಂದರೆ ಆ 25 kg ಕಷ್ಟದ ಬೆಟ್ಟದಂಥ ಕಷ್ಟವನ್ನು ಹೂವಿನ ಮಾಲೆಯಾಗಿ ಎತ್ಬಿಡ್ತಾನೆ. ನಾವು ಮಾಡೋ ಜಪ ಸಾಧನೆ ಹೀಗಾಗತ್ತೆ. ಜಪ ಸಾಧನೆ ಒಂದೇ ಅಲ್ಲ, ಯಾವುದೇ ಸಾಧನೆ ಮಾಡಿ. ಈಗ ದಿನಕ್ಕೆ ನೀವು 3 ಗಂಟೆನೋ 2 ಗಂಟೆನೋ ವಿಚಾರ ಕೇಳ್ತೀರ, ಇದೇನಿದು? ಸಾಧನೆ. ಮತ್ತು ಪುಸ್ತಕ ಓದ್ತೀರಾ, ಏನದು? ಸಾಧನೆ. ನಿಮ್ಮ ಮನಸ್ಸನ್ನು ಯಾವಾಗಲೂ ದೇವರ ಕಡೆ ತಿರುಗಿಸೋದು ಏನಾದರೂ ಇಟ್ಕೊಳ್ಳಿ. ಓದೋದಾಗ್ಬೋದು, ಕೇಳೋದಾಗ್ಬೋದು, ಅಥವಾ ನೀವು ಮಾತಾಡೋದಾಗ್ಬೋದು, ಅಥವಾ ನಿಮ್ಮ ಮನಸ್ಸಿನಲ್ಲಿ ಅದನ್ನೇ ಮೆಲ್ಕು ಹಾಕೋದಾಗ್ಬೋದು. ಇದೆಲ್ಲ ಏನು? ಸಾಧನೆ. ಆದರೆ ಎಲ್ಲ ಸಾಧನೆಗಳಲ್ಲೂ ಮುಖ್ಯವಾದ ಸಾಧನೆ ಯಾವುದು? ಸುಲಭವಾದ ಸಾಧನೆ ಯಾವುದು? ನಾನು ಮಾಡೋಕ್ಕಾಗಬೇಕು? ಜಪ. ಎಷ್ಟು ಚೆನ್ನಾಗಿದೆ ನೋಡಿ. ಸ್ವಾಮಿಗಳು ಇದನ್ನು ಹೇಳ್ತಾರೆ, ಜಪ ಅಂತ ಅನ್ನೋದು ನಮ್ಮ ಸ್ವಂತ ಮಕ್ಕಳಿದ್ದಂಗೆ. ಮಿಕ್ಕಿರೋ ಸಾಧನೆಗಳು ಏನು? ದತ್ತುಪುತ್ರರು. ಎಷ್ಟು ಚೆನ್ನಾಗಿದೆ. ನಮಗೆ ಯಾವತ್ತೂ ಈಗ ಒಬ್ಬರು ಮಕ್ಕಳಾಗಿರಲಿಲ್ಲ,
ಅವ್ರೇನು ಮಾಡಿದ್ರು, ಒಂದು ದತ್ತು ಮಗುವನ್ನು ತೊಗೊಂಬಂದು ಸಾಕೊಳ್ಳೋಕೆ ಶುರು ಮಾಡಿದ್ರು. ಒಂದು 10-15 ವರ್ಷ ಆದಮೇಲೆ ಇವ್ರು ಸ್ವಂತ ಮಗ ಹುಟ್ಟಿದ. ದೇವ್ರ ಲೀಲೆ ಏನು ಅಂತ ಹೇಳಕ್ಕೆ ಬರಲ್ಲ. ಈಗ ಆ ದತ್ತುಪುತ್ರನ ತುಂಬ ಚೆನ್ನಾಗಿ ನೋಡ್ಕೊತಾರೆ, ಸ್ವಂತ ಮಗನಾಗಿ ನೋಡ್ಕೊತಾರೆ, ಸಂಶಯ ಇಲ್ಲ. ಈಗ ಅವ್ರ ಸ್ವಂತ ಮಗನ್ನ ಏನೇ ಹೇಳಿದ್ರು ಇನ್ನು ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ಳಲ್ವ? ಯಾಕೆ? ಸ್ವಂತ ನಮ್ಮ ರಕ್ತದಿಂದ ಹುಟ್ಟಿದವನು. ಹಾಗೆ ನಮಗೆ ಜಪಾಂತ್ ಅನ್ನೋದು ನನ್ನ ಸ್ವಂತ ಮಗ. ಮಿಕ್ಕಿರೋ ಸಾಧನೆಗಳು ದತ್ತುಪುತ್ರರು. ಮತ್ತು ಯಾವುದಕ್ಕೆ ನಾನು ಇಂಪಾರ್ಟೆನ್ಸ್ ಕೊಡಬೇಕು? ನಾಮಸ್ಮರಣೆ ಅಂತ ಹೇಳ್ತಾರೆ. ಬರಲಿ, ಪ್ರಾರಬ್ಧದಿಂದ ಬರೋ ಆ ಕಷ್ಟಗಳನ್ನ ಭಗವಂತನೇ ನಿವಾರಣೆ ಮಾಡ್ತಾನೆ. ಮತ್ತು ನಾವಿನ್ನೂ ಬೆಂಕಿಲ ಪುಟದಲ್ಲಿ ಹಾಕಿದಂತೆ ಇನ್ನೂ ನಾವು ಶುದ್ಧವಾಗ್ತೀವಿ. ಅಂದ ಮೇಲೆ ಪ್ರಾರಬ್ಧ ಭೋಗವನ್ನು ನಾನು ಅನುಭವಿಸುತ್ತಿರುವಾಗ ಅದರಲ್ಲಿ ಭಗವಂತನ ಸ್ಮರಣೆ ಅವಶ್ಯಕತೆ ಇನ್ನೂ ಜಾಸ್ತಿ ಇರುತ್ತೆ. ಕಷ್ಟ ಬಂದಾಗ ನಾವಿನ್ನೂ ಜಾಸ್ತಿ ಮಾಡಬೇಕು. ಅದಕ್ಕೆ ಕಷ್ಟ ಬಂದಾಗ ವೆಂಕಟರಮಣ, ಕಷ್ಟ ಬರದೇ ಇದ್ದರೆ ನಾವು ದೇವರ ನೆನೆದೇ ಇರ್ಬೋದು. ಅದಕ್ಕೋಸ್ಕರನೇ ಕುಂತಿ ಕೃಷ್ಣನ ಕೇಳೋದೇನು ಗೊತ್ತಾ? ಕೃಷ್ಣ, ನಾನು ನೀನು ಮರಿಬಾರ್ದು, ಅದಕ್ಕೋಸ್ಕರ ಏನು ಮಾಡಬೇಕು? ಇರೋದು ಒಂದೇ ನನಗೆ ಗೊತ್ತಿರೋ ಸೊಲ್ಯೂಷನ್. ನನಗೆ ಯಾವಾಗಲೂ ಕಷ್ಟ ಕೊಡು ಅಬ್ಬಾ. ಕೇಳಿ, ದೇವ್ರು ನಿಂತದ್ದು ಕೇಳಿ. ಯಾರಾದರೂ ಕೇಳ್ತಾರೆ ಕಷ್ಟ ಕೊಟ್ಟೋದು ಯಾಕೆ ಗೊತ್ತಾ? ಕಷ್ಟ ಕೊಟ್ಟರೆ ಬೇಡ ಅಂತಂದ್ರು ದೇವ್ರನ್ನ ನೆನೆಸ್ಕೊತಾರೆ. ಹೇಗಿದೆ ಅದನ್ನು ಕೇಳ್ಕೊತಾಳ ಅವಳು. ವರ ಕೇಳೋದು ಇಂಥದ್ದು ಸ್ವಾಮಿ, ಕೇಳಿ ದೇವ್ರ ಹತ್ರ. ಭಕ್ತ ಪ್ರಹ್ಲಾದ ಕೇಳ್ತಾನೆ, ಪ್ರಪಂಚದಲ್ಲಿ 3 ಜನಗಳು ಪ್ರಪಂಚದ ವಿಷಯಗಳಲ್ಲಿ ಎಷ್ಟು ಆಸಕ್ತರಾಗಿದ್ದಾರೋ ನನಗೆ ನಿನ್ನ ಮೇಲಂತ ಆಸಕ್ತಿ ಬರೋ ಹಂಗೆ ಆಶೀರ್ವಾದ ಮಾಡಪ್ಪ. ಹಬ್ಬ ಕೇಳಬೇಕಿಂಥದ್ದು ಕೇಳಿ. ದೇವ್ರನ್ನ ಪ್ರತಿದಿನ ಕೇಳ್ಕೊಳ್ಳಿ ಇಂಥದನ್ನು. ಇಂಥವು ಕೇಳ್ಕೊಬೋದು ನಾವು. ಕರ್ಮದ ಭೋಗವನ್ನು ನಾವೇ ಅನುಭವಿಸ್ಬೇಕಾಗುತ್ತೆ ಅನ್ನೋದು ನಿಜ. ಪ್ರಾರಬ್ಧ, ಕರ್ಮದ ಭೋಗ ಎಲ್ಲ ಒಂದೇ. ಆದರೆ ಭೋಗ ದುಃಖ ಒದಗಿ ಬಂತಂದರೆ ನಮ್ಮ ಮನಸ್ಸು ಸಮಾಧಾನ ಉಳಿಯೋದಿಲ್ಲ. ಈ ಪ್ರಾರಬ್ಧ ಅನ್ನೋದು ಬರೀ ದೇಹಕ್ಕೆ ಮಾತ್ರ ತಾಕೋದಿಲ್ಲ, ಮನಸ್ಸಿಗೂ ಹತ್ತದೇ ಮನಸ್ಸಿಗೆ ಜಾಸ್ತಿ. ಶರೀರ ಮನಸ್ಸು ಎರಡೂ ಒಂದಕ್ಕೊಂದು ಇಂಟರ್ ಕನೆಕ್ಷನ್. ಶರೀರಕ್ಕೆ ಬಂದರೆ ಮನಸ್ಸಿಗೆ ನೋವಾಗುತ್ತೆ, ಮನಸ್ಸಿಗೆ ನೋವು ಬಂದರೆ ಶರೀರಕ್ಕೂ ನೋವಾಗುತ್ತೆ. ಈ ದೃಷ್ಟಿಯಿಂದ ನಾವು ಬರಲಿ ಏನೇ ಕಷ್ಟ, ಜಪ ಬಿಡಬೇಡಿ. ಆ ಸಂದರ್ಭದಲ್ಲಿ ನಾವು ಜಪವನ್ನು ಇನ್ನೂ ಜಾಸ್ತಿ ಮಾಡಬೇಕು ಅಂತ ಹೇಳ್ತಾರೆ. ಆ ಸಮಯದಲ್ಲಿ ಮನಸ್ಸನ್ನು ಭಗವಂತನಲ್ಲಿ ತೊಡಗಿಸಿ ಇಡುವುದರಿಂದ ನಮ್ಮ ಸಮಾಧಾನ ಉಳಿಯುತ್ತೆ. ಒಂದೇ ದಾರಿ, ಕಷ್ಟ ಬಂದಾಗಲಿ ರೋಗ ರುಜಿನಗಳು. ಆದರೆ ಅದು ಕಷ್ಟ. ರೋಗ ರುಜಿನಗಳು ಬಂದಾಗ, ಕಷ್ಟ ಬಂದಾಗ ದೇವರು ನೆನಪು ಮಾಡ್ಕೊಳ್ಳೋದು ತುಂಬ ಕಷ್ಟ. ಅದನ್ನೇ ಹೇಳೋದು, ಅಷ್ಟು ಸುಲಭ ಅಲ್ಲ. ಅದಕ್ಕೆ ಹೇಳ್ತಾರೆ, ಅಂತ್ಯಕಾಲದಲ್ಲಿ ಪರಮಾತ್ಮನ ಸ್ಮರಣೆ. ಎಷ್ಟೋ ಜನ ಏನು ಮಾಡ್ತಾರೆ ಅಂದರೆ, ಏನು ಸ್ವಾಮಿ ನೀವು ಹೇಳೋದು, ಸಾಯೋ ಸಮಯದಲ್ಲಿ ಒಂದು ಸಾರಿ ರಾಮ ಅನ್ಬೇಕು. ಬಿಡ್ರಿ, ಆಯಿತು. ಏನು ಅಷ್ಟು ಸುಲಭನಾ? ಸಾಯೋ ಸಮಯದಲ್ಲಿ ನಮಗೆ ಪಂಚಭೂತಗಳು ಕಿತ್ಕೊಂಡು ತಿಂತಾ ಇರುತ್ತೆ. ಮತ್ತು ಆ ಸಮಯದಲ್ಲಿ ವಾತ ಪಿತ್ತ ಕಫ ನಮ್ಮನ್ನು ಕಿತ್ತು ತಿಂತಾ ಇರುತ್ತೆ. ನಮ್ಮ ದೇಹದಲ್ಲಿ ವಯಸ್ಸಾಗಿರುತ್ತೆ, ನಮ್ಮ ದೇಹಕ್ಕೆ ಶಕ್ತಿ ಇರೋಲ್ಲ, ಮನಸ್ಸು ಕುಗ್ಗಿರುತ್ತೆ. ಆ ಸಂದರ್ಭದಲ್ಲಿ ದೇವ್ರ ನೆನಪು ಬರುತ್ತಾ? ಏನು ಹೇಳ್ತಾರೆ, ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸ ಅಂತ ಅನ್ನೋಂಗೆ ಆ ಸಮಯದಲ್ಲಿ ನಾನು ಮಾಡ್ತೀನಿ ಅಂದರೆ ಆಗುತ್ತಾ? ಅದಕ್ಕೋಸ್ಕರನೇ ನಾವು ಮೊದಲಿಂದ ಜಪ ಆದರೆ ಪ್ರಾಣ ಬಿಡೋ ಅಷ್ಟೊತ್ತಿಗೆ ನಾವು ಸಾಧನೆ ಪೂರ್ತಿ ಕಂಪ್ಲೀಟ್ ಮಾಡಿಬಿಡ್ಬೇಕು. ನಮ್ಮದು PhD ಮುಂದೋಗ್ಬೇಕು, ಪರೀಕ್ಷೆ ಪಾಸ್ ಆಗಿಬಿಡ್ಬೇಕು. ಆಗಲಿಲ್ವಾ ಅಟ್ಲೀಸ್ಟ್ ಸಾಯೋ ಸಮಯದಲ್ಲಿ ಭಗವಂತನ ನೆನಪು ಬರಬೇಕು. ಇಷ್ಟಾದರೂ ಮಾಡ್ಕೋಬೇಕು ನೋಡಿ. ಅದನ್ನೇ ಹೇಳ್ತಾರೆ ಮುಂದಕ್ಕೆ. ಸರಿ, ಸಾಯೋ ಸಮಯದಲ್ಲಿ ನಾನು ಭಗವಂತನ ನೆನಪು ಮಾಡ್ಕೊತೀನಪ್ಪ, ಮುಕ್ತನ ಆಗ್ಬಿಡ್ತೀನಾ? ಪ್ರಶ್ನೆ ನಿಮಗೆ, ಪ್ರಶ್ನೆ ಹೇಳ್ತಾ ಇದ್ದೀನಿ, ಉತ್ತರ ಕೊಡಬೇಕು. ಸಾಯೋ ಸಮಯದಲ್ಲಿ ನನ್ನ ಭಗವಂತನ ನೆನಪು ಬರುತ್ತೆ ಅಂತ ಇಟ್ಕೊಳ್ರಿ. ಆಗೋಯ್ತಾ ನನ್ನ ಸಾಧನೆ? ಮುಕ್ತನ ಆಗ್ಬಿಡ್ತೀನಾ? ಯಾರಾದರೂ ಉತ್ತರ ಕೊಡಬೇಕು.
ಹಲೋ ಹಲೋ, ಕೇಳ್ತಾ ಇದ್ದೀರಿ ಎಲ್ರು? ಕೇಳ್ತಾ ಇದೀವಿ ಸರ್. ಮುಕ್ತರಾಗಲ್ಲ ಸರ್. ಮುಂದಿನ ಜನ್ಮ ನಾವೇನ್ ಕೊನೆ ಸಮಯದಲ್ಲಿ ಯಾವ್ದನ್ನ ಧ್ಯಾನ ಮಾಡ್ತಿರ್ತೀವೋ ಅದೇ ಜನ್ಮ ಬರುತ್ತೆ ಅಂತಾರಲ್ವಾ, ಅದಕ್ಕೋಸ್ಕರ ದೇವ್ರ ಧ್ಯಾನ ಮಾಡ್ಬೇಕು ಅಂತಾರೆ ಅಂತ ನಾನ್ ತಿಳ್ಕೊಂಡಿದ್ದೀನಿ ಸರ್. ಕರೆಕ್ಟ್ ಅಮ್ಮ, ವೆರಿ ಗುಡ್. ಕೊನೆ ಕಾಲದಲ್ಲಿ ಪರಮಾತ್ಮ ನೆನಪು ಬಂದಿದ ತಕ್ಷಣ ಮುಕ್ತರಾಗೋದಿಲ್ಲ. ಮುಕ್ತರಾಗದೆ ಇದ್ಮೇಲೆ ಮತ್ತೆ ನೆನ್ಸ್ಕೊಂಡು ಏನ್ ಮಾಡ್ಬೇಕು? ಒಳ್ಳೆ ಜನ್ಮ ಬರುತ್ತೆ. ಒಳ್ಳೆ ಜನ್ಮ ಅಂದ್ರೆ ಏನು ಅಂದ್ರೆ ಸಾತ್ವಿಕರಾಗಿ ಹುಟ್ತೀವಿ, ಜಿಜ್ಞಾಸಾ ಭಕ್ತಿ ಬರುತ್ತೆ. ಜಿಜ್ಞಾಸಾ ಭಕ್ತಿ ಅಂದ್ರೆ ಏನು? ನನಗೆ ಮೂರೊತ್ತು ದೇವರು ಬೇಕು ಅನ್ನೋ ಆಸೆ ಆಗುತ್ತೆ. ರಾಮಕೃಷ್ಣ ಪರಮಹಂಸರು, ರಮಣ ಮಹರ್ಷಿಗಳಾಗೋ, ಬುದ್ಧನಂಗೋ, ಜೀಸಸ್ ಹಂಗೋ ಹುಟ್ಟುತ್ತೀವಿ. ಈ ಕನ್ನಂಗಾಡ್ ರಾಮದಾಸರು, ಬ್ರಹ್ಮಚೈತನ್ಯರು, ಮತ್ತೆ ಈ ಬ್ರಹ್ಮಾನಂದರು, ಅವ್ರು ಹುಟ್ಟಿದ್ದೇ ದೇವರು ಮೋಕ್ಷ ಮಾಡ್ಕೊಳ್ಳೋದಕ್ಕೆ. ಅಂಥ ಜನ್ಮ ಬಂದರೆ ಇನ್ನೇನಾಗ್ಬೇಕು ಹೇಳಿ? ಸತ್ವಗುಣದಲ್ಲಿ ಹುಡ್ತೀವಿ. ಸತ್ವಗುಣ ಇತ್ತು ಅಂದರೆ ದೇವರು ಬೇಕು ಅಂತಾನೆ ಆಗುತ್ತೆ. ಆ ಸತ್ವಗುಣದಲ್ಲೂ ಗ್ರಡೇಷನ್ಸ್ ಇದೆ. ಇದು ಹೈಯೆಸ್ಟ್ ಗ್ರಡೇಷನ್. ಏನದು? ದೇವರೇ ಬೇಕು ಅಂತ. ವಿವೇಕಾನಂದರ ಥರ ಇವ್ರ ಥರ. ಮತ್ತು ಇನ್ನೇನು ಬೇಕು ನಿಮಗೆ? ಹುಟ್ಟಿದ ತಕ್ಷಣ ನಿಮಗೆ ದೇವರು ಬೇಕು ಅಂತ ಆಸೆ ಇದ್ದರೆ ನಿಮ್ಮನ್ನು ಅದು ದರ ಕತ್ತಿನ ಹಿಂದೆಗಡೆ ಯಾರೋ ಇಟ್ಟು ಆ ದೇವರ ಕಡೆ ನೂಕೊಂಡು ಹೋಗ್ತಾ ಇರುತ್ತೆ. ಅಂಥ ಜನ್ಮ ಬರುತ್ತೆ. ಅದು ಇಂಪಾರ್ಟೆಂಟು. ಆದ್ದರಿಂದ ನಾವು ಸಾಯೋ ಸಮಯದಲ್ಲಿ ಭಗವಂತನ ನೆನಪು ಬರೋದು ತುಂಬ ಒಳ್ಳೆಯದು. ಆದರೆ ಆಯಿತು, ಆ ಸಮಯದಲ್ಲಿ ಮನಸ್ಸನ್ನು ಭಗವಂತನಲ್ಲಿ ತೊಡಗಿಸಿ ಇರುವುದರಿಂದ ನಮ್ಮ ಸಮಾಧಾನ ಉಳಿಯುತ್ತೆ. ಕಷ್ಟ ಬಂದಾಗ ನಮಗೆ ಸಮಾಧಾನ ಉಳಿಯುತ್ತೆ ಅಂತ ಹೇಳ್ತಾರೆ. ಆದರೆ ನಿಮಗೆ ಕಷ್ಟ ಬಂದಾಗ ಭಗವಂತನ ನೆನೆಯೋ ಒಂದು ಸಾಧ್ಯತೆ ಬರಬೇಕು ಅಂದರೆ ಮೊದಲಿಂದ ನೀವು ಅದನ್ನು ಅಭ್ಯಾಸ ಮಾಡಿರಬೇಕು. ಯುದ್ಧ ಕಾಲ ಶಸ್ತ್ರಾಭ್ಯಾಸ ಅಲ್ಲ, ಮೊದಲಿಂದ ಮಾಡಿದರೆ ಸಾಧ್ಯ. ನಮ್ಮ ಸದ್ಯದ ಅವಸ್ಥೆಯಲ್ಲಿ ನಡೆಯುವುದೆಲ್ಲ ಭಗವಂತನ ಇಚ್ಛೆಯಿಂದಲೇ ನಡೆಯುತ್ತದೆ ಅಂತ ತಿಳಿಯೋದು ತುಂಬ ಒಳ್ಳೆಯದು. ಏನೇ ಆಗಲಿ ಗೋವಿಂದನ ದಯೆ ಇರಲಿ ಅಷ್ಟೇ. ನಾವು ಏನು ಇಲ್ಲಿ ಭಗವಂತನಿಗೆ ಶರಣಾಗತಿ ಆಗಬೇಕು ಅಂತ ಹೇಳ್ತೀವಿ. ಆಯ್ತಪ್ಪ ಭಗವಂತ, ಇವತ್ತಿಂದ ನಾನು ನಿನಗೆ ಶರಣಾಗತಿ ಆಗಿದ್ದೀನಿ. ಇನ್ನು ನನ್ನ ಸುಖ ದುಃಖ ಶೋಕ ಮೋಹ ರಾಗ ದ್ವೇಷ ಅಪ್ಪು ಡೌನ್ ಲಾಭ ನಷ್ಟ ಎಲ್ಲ ನಿನಗೆ ಸಂಬಂಧಪಟ್ಟಿರೋದು ಅಂತ ಒಪ್ಪಿಸ್ದೆ ಅಂತಿಟ್ಕೊಳ್ರಿ. ನಾಳೆ ಏನೋ ಒಂದು ರೋಗ ಬರುತ್ತೆ ಅಂತಿಟ್ಕೊಳ್ರಿ. ಏನು ಮಾಡ್ತೀವಿ ಗೊತ್ತಾ? ನಾವು ಭಗವಂತನ ನಂಬ್ಕೊಂಡೆ ಕೊಟ್ಟ ಕೈ ಅಂತೀವಿ. ತಪ್ಪದು, ಅನ್ಬಾರ್ದು. ಏನೇ ಬರಲಿ, ಒಂದು ಸಾರಿ ಭಗವಂತನ ಶರಣಾಗತಿ ಆದಮೇಲೆ ನನಗೆ ಒಳ್ಳೇದು ಕೆಟ್ಟದ್ದು ಅವನಿಗೆ ಸಂಬಂಧಪಟ್ಟಿರೋದು. ಯಾತಿಗೆ ಬಂದಿದೆಯೋ ಗೊತ್ತಿಲ್ಲ, ನನ್ನ ಪ್ರಾರಬ್ಧದ್ದೋ ಏನೋ ಹಂಗೆ ತಗೋಬೇಕು. ನಾವೇನು ಮಾಡ್ತೀವಿ? ಏನಾದರೂ ಸಕ್ಸಸ್ ಆಗಿಬಿಟ್ರೆ ಒಂದು ಮರ್ತು ಹೋಗ್ಬಿಡ್ತೀವಿ. ನಾನು ಮಾಡಿದ್ದು ನೋಡ, ಹೆಂಗೆ ಮಾಡಿದೆ ನೋಡು ನಾನು ಅನ್ಕೊತೀವಿ, ಜಂಬ ಕೊಚ್ಕೊತೀವಿ, ನಮ್ಮನ್ನು ನಾವು ಹೊಗಳ್ಕೊತೀವಿ. ಏನಾದರೂ ಕೆಡಕಾಗೋಯ್ತೋ ಭಗವಂತನ ನಂಬದೆ ಕೈ ಕೊಟ್ಟ ಅಂತೀವಿ. ಇದು ತಪ್ಪು. ನಾವು ಭಗವಂತನ ಪೂರ್ತಿ ಶರಣಾಗತರ ಆಗಿಲ್ಲ ಅಂತ ದೇವತೆಗಳು ಮಾಡಿದ್ದು ಇದೇ ತಪ್ಪು, ನಾವು ಮಾಡೋದೇ ಇದೇ ತಪ್ಪು. ನಾವು ಮಾತ್ರ ಅಲ್ಲ, ದೇವತೆಗಳು ಕೂಡ ತಪ್ಪು ಮಾಡಿದ್ರು. ಇದನ್ನೇ ಕೇನೋಪನಿಷತ್ನಲ್ಲಿ ಆ ಹುಲ್ಲುಕುಡ್ಡಿ ದೇವರು ಮುಂದೆ ಇಟ್ಟು ಅದನ್ನು ನೀನು ಹಾರಿಸು ಅಂತ ಕೇಳಿ ಅವರ ಅಹಂಕಾರವನ್ನು ಮುರಿದಿದ್ದು ನಮಗೆ ಗೊತ್ತಿದೆ. ದೇವತೆಗಳಿಗೆ ಹಾಗಾಗಬೇಕಾದ್ರೆ ನಾವು ಉಳುಮಾನವರು ನಮಗೆ ಎಷ್ಟಾಗಬೇಕು? ಆದ್ದರಿಂದ ಒಂದು ಸಾರಿ ದೇವರು ಬೇಕು ಅಂತ ಅವನಿಗೆ ಶರಣಾಗತಿ ಆಗಿಬಿಟ್ರೆ ಏನು ಕೊಟ್ಟರು ಸಂತೋಷವಾಗಿ ತಗೋಬೇಕು. ಪಾಲಿಗೆ ಬಂದಿದ್ದು ಪಂಚಾಮೃತ ತಗೊಳಕ್ಕೆ ಬರುತ್ತಾ ನಮಗೆ? ಇದು ಮತ್ತಿದು ಹೆಂಗೆ ಬರುತ್ತೆ? ಬರೋದಿಲ್ವಲ್ಲ, ಮತ್ತೇನು ಮಾಡಬೇಕು? ಸ್ವಾಮಿ ಒಂದೇ ಉತ್ತರ, ತಲೆಗೆಲ್ಲ ಒಂದೇ ಮಾತ್ರ. ಏನು ಮಾಡಬೇಕು? ಸತತವಾಗಿ ಜಪ ಮಾಡಿ. ರಮಣ ಮಹರ್ಷಿಗಳದ್ದು ಕಷ್ಟ ಏನು? ಅವ್ರದ್ದು ತಲೆಗೆಲ್ಲ ಒಂದೇ ಮಂತ್ರ, ನಾನು ಯಾರು ವಿಚಾರ ಮಾಡಿದ್ವಿ. ಎಷ್ಟು ವರ್ಷಗಳಿಂದ ಮಾಡ್ತಾ ಇದ್ದೀವಿ ನಾನಂದರೆ ಯಾರು ಅಂತ. ಅಲ್ಲಿ ನಿಂತ್ಕೊಳ್ಳೋಕೆ ನಮಗೆ ಬರ್ತಾ ಇಲ್ಲ. ಯಾಕೆ? ನಮ್ಗೆ ಸಾಧನೆ ಕೊರತೆ ಇದೆ, ಯೋಗ್ಯತೆ ಸಾಲದು. ಈಗೇನು ಮಾಡಬೇಕು? ಅದಕ್ಕಿಂತ ಸುಲಭವಾಗಿರೋ ಸಾಧನೆ ಅಂತಂದರೆ ಜಪ ಮಾಡಬೇಕು. ನಾವು ಜಪ ಮಾಡಿದ್ರೆ ಆಯಿತು, ಆ ಯೋಗ್ಯತೆ ಎಲ್ಲ ತಂದು ಕೊಡುತ್ತೆ, ಆ ತತ್ವದಲ್ಲಿ ನಮ್ಮನ್ನು ನಿಲ್ಲಿಸುತ್ತೆ. ಭಗವಂತನು ಒಳ್ಳೆಯದನ್ನೇ ಮಾಡ್ತಾನೆ ಅನ್ನೋ ವಿಶ್ವಾಸ ಇಡಬೇಕು. ಇದು ನೋಡಲು ಇಷ್ಟೇನಾ? ಆಯ್ತು ಬಿಡ್ರಿ ನಾವು ಮಾಡ್ತೀವಿ ಅಂತೀವಿ.
ಇದರಲ್ಲಿ ಬಹಳ ದೊಡ್ಡ ಮರ್ಮ ಅಡಗಿರುತ್ತಂತೆ. ಭಗವಂತನ ಇಚ್ಛೆಯಿಂದ ಆಗುವುದೆಲ್ಲ ಆಗಲಿ ಅನ್ನೋ ನಿಷ್ಠೆ ನಮ್ಮ ಮನಸ್ಸಿನಲ್ಲಿ ನಿರ್ಮಾಣ ಆಗಬೇಕಾದ್ರೆ ಇದಕ್ಕೇನು ಕೇಳುತ್ತೆ ಗೊತ್ತಾ? ನಿರಂತರ ಅವನ ನಾಮಸ್ಮರಣೆ ಕೇಳುತ್ತೆ. ಯಾರು ಸತತವಾಗಿ ಬೆಳಗ್ಗೆಯಿಂದ ರಾತ್ರಿವರೆಗೂ ಉಸಿರಾಡೋಷ್ಟು, ನೀವು ಉಸಿರಾಡೋದ್ರೆ ನಿಮ್ಗೆ ಗೊತ್ತಾಗತ್ತಾ? ಗೊತ್ತಾಗೋದಿಲ್ಲ. ಹಾಗೆ ಸತತವಾಗಿ ಜಪ ನಡೀತಾ ಇರಬೇಕು. ಬಟ್ ಜಪ ನಡೆಯೋದು ಗೊತ್ತಾಗ್ತಾ ಇರುತ್ತೆ ನಮಗೆ. ಹಾಗೆ ಹಾಗೆ ಮಾಡಬೇಕಾದ್ರೆ ಏನು ಮಾಡಬೇಕು? ಅದಕ್ಕೆ 13 ವರ್ಷಗಳು ಅಥವಾ 25 ವರ್ಷಗಳು ಈ ಸಾಧನೆ ಮಾಡಬೇಕು ಅಂತ ಹೇಳಿದ್ರು. 13 ಕೋಟಿ ಜಪ ಮಾಡಿ ನೋಡಿ, ಅವಾಗ ಆಗುತ್ತೆ. ಇದ್ದದ್ರಲ್ಲಿ ಸಮಾಧಾನ ಹಾಗೂ ಭಗವಂತನ ಅನುಸಂಧಾನ, ಇಷ್ಟೇ ಸದ್ಗುರುಗಳ ಆಜ್ಞೆ ಆಗಿರುತ್ತೆ. ಸದ್ಗುರುಗಳು ಆಜ್ಞೆ ಅಂದ್ರೆ ಏನು? ಆರಾಧನೆ ಮಾಡೋದು ದೊಡ್ಡದಲ್ಲ. ಅವ್ರ ಆರಾಧನೆ ಸಮಯದಲ್ಲಿ ಒಂದು ಲಾರಿ ಹೂವು ತೊಗೊಂಬಂದು ಸುರಿದು ಬಿಡೋದು ದೊಡ್ಡದಲ್ಲ. ಅನ್ನದಾನ ಮಾಡಿಬಿಡೋದು ದೊಡ್ಡದಲ್ಲ. ಸುಮ್ಮನೆ ಅನ್ನ ಹಾಕ್ಬಿಡೋದು ಎಲ್ರಿಗೂ ದೊಡ್ಡದಲ್ಲ. ಮತ್ತು ಏನು ಮಾಡಬೇಕು? ಗುರುಗಳು ಹೇಳಿದ್ದನ್ನು ನಾವು ಕಿಂಚಿತ್ ಪಾಲನೆ ಮಾಡಿದ್ರೆ ಅದು ನಿಜವಾದ ಆರಾಧನೆ. ಗುರುಗಳಿಗೆ ಸಂತೋಷ ಆಗೋದು ಇದು. ಗುರು ಭಕ್ತಿ, ಗುರು ಸೇವೆ, ಗುರುಗಳಿಗೆ ಸರೆಂಡರ್ನೆಸ್ ಅಂದರೆ ಏನು ನಾವು ಅಂದ್ಕೊಂಡಿದ್ದು 4 ಇದೆ. ಒಂದು, ಆ ಒಂದು ಜಾಗ, ಸ್ಥಳ ಸಾಧನೆ, ಆಮೇಲೆ ಅಂಗ ಸಾಧನೆ, ಮನಸ್ಸಿನ ಸಾಧನೆ, ಆತ್ಮ ಸಾಧನೆ. ಕೊನೆ 2 ಇದೆಯಲ್ಲ, ಅದು ತುಂಬ ಮುಖ್ಯ. ಮನಸ್ಸಿನ ಸಾಧನೆ, ಆತ್ಮ ಸಾಧನೆ. ಇದು ಆತ್ಮ ಸಾಧನೆಗೆ ಸಂಬಂಧಪಡೋದು. ಗುರುಗಳು ಏನು ಮಾಡಿದ್ರೋ ನಮ್ಗೆ ಅದನ್ನು ಹೇಳ್ತಾರೆ. ಅವ್ರಿಗೆ ಇಷ್ಟ ಆಗೋದು ನೀವು ಜಪ ಮಾಡಿ, ಬ್ರಹ್ಮಚೈತನ್ಯ ಯಾರನ್ನೇ ತಗೊಳ್ಳಿ ಅವನ್ನ ಮಾಡಿ ಅಂತ ಹೇಳ್ತಾರೆ. ಅವು ಮಾಡಿದ್ರೆ ಅವ್ರಿಗೆ ಖುಷಿ ಆಗೋದು ಅದು. ಅದರಿಂದ ಅದನ್ನು ಮಾಡಬೇಕು ನಾವು. ಇಲ್ಲಿ 2 ಇಟ್ಕೋಬೇಕು ನಾವು. ಆ ಥರ ಇಟ್ಕೊಂಡ್ರೆ ಏನಾಗುತ್ತೆ? ಇದ್ದದ್ರಲ್ಲಿ ಸಮಾಧಾನವಾಗಿರಬೇಕು. ಅಂದರೆ ಆಗದ್ದೆಲ್ಲ ಆಗಲಿ, ಗೋವಿಂದನಂತೆ ಇರಲಿ. 2ನೇದು ಅಖಂಡವಾದ ನಾಮಸ್ಮರಣೆ. ಈ ಹೆಡ್ಡಿಂಗ್ ಇರೋದೇ ಅದು, ನಿರಂತರ ನಾಮಸ್ಮರಣೆ ಮಾಡ್ತಾ ಇರಬೇಕು ಅಂತ. ಇಷ್ಟೇ ಸದ್ಗುರುಗಳು ಇಷ್ಟಪಡೋದು. 2ನೇವರು ನಮಗೆ ಸುಖ ಕೊಡ್ತಿದ್ದಾಗ ನಮ್ಮ ಅನುಸಂಧಾನ ತಪ್ಪುತ್ತದೆ. ಅದು ಅವರ ತಪ್ಪಲ್ಲ, ನಮ್ಮದೇ ತಪ್ಪಾಗಿರುತ್ತೆ. ಈ ಸುಖ ದುಃಖಗಳು ಬಂದಾಗ ಬೇರೆಯವ್ರು ಕೊಡಲಿ ಅಥವಾ ನಮಗೆ ಸಿಗಲಿ, ನಾವು ಏನು ಮಾಡ್ತೀವಿ ಅಂದರೆ ಸುಖ ಬಂದಾಗಲೂ ಮರೆತುಬಿಡ್ತೀವಿ. ಈಗ ಉದಾಹರಣೆಗೆ ದೇವತೆಗಳು ಅಲ್ಲಿ ಯುದ್ಧದಲ್ಲಿ ಗೆಲ್ತಾರೆ, ದೇವರೇ ಸಹಾಯ ಮಾಡಿರ್ತಾರೆ, ಅದನ್ನು ಮರೆತುಬಿಟ್ಟಿದ್ದೆ ಸುಖವಾಗಿರ್ತಾರೆ, ದೇವ್ರನ್ನ ಮರೆತುಬಿಡ್ತಾರೆ. ನೋಡಿ, ನಮ್ಗೆ ಆನಂದ ಬಂದರೂ ದೇವ್ರನ್ನ ಮರೆತುಬಿಡ್ತೀವಿ, ಸುಖ ಜಾಸ್ತಿ ಬಂದುಬಿಟ್ರೆ ಮರ್ತೋಗ್ಬಿಡ್ತೀವಿ. ಯಾಕೆ? ಆವಾಗ ಸುಖ ಇರುತ್ತಲ್ಲ, ಇನ್ನು ದೇವ್ರನ್ನ ಯಾಕೆ ನೆನೆಸ್ಕೋಬೇಕು? ಒಂದು. 2ನೇದು, ಹೋಗ್ಲಿ ದುಃಖ ಜಾಸ್ತಿ ಇದ್ದರೆ ಅಥವಾ ದುಃಖ ಇದ್ದಾಗ ದೇವ್ರು ನೆನ್ಕೊಂತಾರ ಅಂತಂದ್ರೆ ಅದು ಕಷ್ಟ. ನೆನೆಯೇ ಕಷ್ಟ. ಏನು ಕಷ್ಟ ಬಂದಾಗ ವೆಂಕಟರಮಣ ಅಷ್ಟು ಸುಲಭ ಅಲ್ಲ, ಎಲ್ರಿಗೂ ಬರೋದಿಲ್ಲ. ಹಾಗಿದ್ದಿದ್ರೆ ಕಾಯಿಲೆ ಕಸಾಲೆ ಬಂದಾಗ ದೇವ್ರು ನೆನಿಬೇಕಾಗಿತ್ತು, ನೆನೆಯೋದಿಲ್ಲ. ಅದು ಕಷ್ಟನೇ. ಯಾಕೆ? ಅಭ್ಯಾಸ ಇಲ್ಲ. ಏನಾಗ್ಬಿಡುತ್ತೆ ಗೊತ್ತಾ? ನಾನು ಹಿಂದೆ ಒಂದು ಕಥೆ ಹೇಳಿದ್ದೆ ನಿಮಗೆ. ಆ ಗಿಣಿ ಯಾವಾಗಲೂ ರಾಮ ರಾಮ ಅಂತ ಇರುತ್ತೆ. ಬೆಕ್ಕು ಬಂದಿದ್ದ ತಕ್ಷಣ ಕೊಯ್ 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 ಅಂತ ಅನ್ನುತ್ತಂತೆ. ಹಾಗಾಗ್ಬಿಡುತ್ತೆ ನಮಗೆ. ನಾವೇನು ಮಾಡ್ತೀವಿ? ಸಾಯೋ ಕಾಲದಲ್ಲಿ ಕಾ 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 ಅಂತ ಹೇಳ್ತೇವೆ. ಏನಪ್ಪ ಇದು ಅಂತಂದರೆ, ಕಾಳಸೂಳೆ ಮಕ್ಕಳ ಕೊಟ್ಟಿಗೆಯಲ್ಲಿ ಕರ ಕಸದ ಬರಲು ಕಡಿತಾ ಇದೆ, ಬಿಡಿಸೋರು ಅಂತ ಹೇಳಿ ಪ್ರಾಣ ಬಿಟ್ಟಿದ್ದ ಕಥೆ ಹೇಳಿದ್ದೆ ನಿಮಗೆ. ನಿಜವಾಗಿ ನಡೆದದ್ದು. ಅಷ್ಟು ಸುಲಭ ಅಲ್ಲ. ಕಷ್ಟ ಬಂದಾಗಲೂ ದೇವ್ರ ನೆನೆಯೋದು ಕಷ್ಟ. ಶಾಸ್ತ್ರ ಈ ಗಾದೆ ಮಾತಿದೆ, ಕಷ್ಟ ಬಂದಾಗ ವೆಂಕಟರಮಣ ಅಂತ ಹೇಳ್ತಾರೆ, ಬಟ್ ಬರುತ್ತಾ? ಯೋಚನೆ ಮಾಡಿ. ಈ ಸಂದರ್ಭದಲ್ಲಿ ನಾನು ಒಂದು ಹೇಳೋದಕ್ಕೆ ಇಷ್ಟಪಡ್ತೇನೆ. ನಮ್ಮ ಟ್ರಸ್ಟಿಯಲ್ಲಿ ಒಬ್ಬರು PN ಅಶ್ವಥ್ ನಾರಾಯಣ ಅವರು ನನಗೆ ಗೊತ್ತಿದ್ದಂಗೆ ನಮ್ಮ ಮನೆಗೆ ಬರ್ತಾಯಿದ್ರು. ಚೆಕಪ್ಪು ಅದಕ್ಕೂ ಇದಕ್ಕೂ ತೋರಿಸ್ಕೊಡೋದಕ್ಕೆ ಅವ್ರ ಮಗಳು ಕಾರ್ ಇಳಿಯೋದಿಂದ ಹೋಗೋವರೆಗೂ ಅವ್ರ ಬಾಯಿನಲ್ಲಿ ನಾರಾಯಣ ನಾರಾಯಣ ಅಂತ ಆಯಿತು. ನಂಗೆ ತುಂಬ ಖುಷಿ ಆಯಿತು. BN ಅವರೇ, ನಿಮ್ಮ ಜೊತೆಲಿ ಬರೋದಿದೆ, ಬಿಡಬೇಡಿ, ನೀವು ಇದನ್ನು ನೆನೀತಾ ಇರಿ ಅಂತ ಹೇಳ್ತಾ ಇದ್ದೆ. ಇಲ್ಲ ಡಾಕ್ಟ್ರೆ, ಅದನ್ನೇ ಮಾಡ್ತಾ ಇದ್ದೀನಿ. ನೀವು ಸನ್ಬತ್ ತಗೊಳ್ಳಿ, ಸನ್ಬತ್ ತಗೊಳ್ಳುವಾಗ ನಾನು ಲಲಿತಾ ಸಹಸ್ರನಾಮ ಹೇಳ್ಕೊತೀನಿ ಅಂತ ಇದ್ರು. ವೆರಿ ಗುಡ್,
ಮಾಡಿ ಅಂತ ಹೇಳ್ತಾ ಇದ್ದೆ. ನನಗೆ ನಿಜವಾಗ್ಲೂ ಅವರ ಸಾವು, ಪಾಪ ಎಲ್ಲರೂ ಒಂದಿನ ಹೋಗ್ತಾರೆ, ತುಂಬ ಕಷ್ಟಪಟ್ಟು ಹೋಗುವಾಗ ದೇವರು ನೆನ್ಕೊಂಡು ಪ್ರಾಣ ಬಿಟ್ರು. ಗ್ರೇಟ್. ಪಿ ಎನ್ ಅವ್ರದ್ದು ಗ್ರೇಟ್ ಅಂತ ಹೇಳ್ಬೋದು ನಾನು, ಸಂಶಯನೇ ಇಲ್ಲ. ಅವರಿಬ್ಬರು ಮಕ್ಕಳನ್ನು ಕರೆಸ್ಕೊಂಡು ಆ ಹಾಡುಗಳನ್ನ ಕೇಳ್ತಾ, ದೇವ್ರ ನಾಮಗಳು ಹಾಡ್ಕೊಂಡು ಕೇಳ್ತಾ ಕೇಳ್ತಾ ಪ್ರಾಣ ಬಿಡೋದು ಎಷ್ಟು ಪುಣ್ಯದ ಎಲ್ರಿಗೂ ಬರ್ತಾ ಇದೋ. ಅವರು ಅಷ್ಟು ವರ್ಷ ಆಶ್ರಮದಲ್ಲಿ ಸೇವೆ ಮಾಡಿದ್ದರಿಂದನೋ, ಜೊತೆಗೆ ಕೊನೆ ಕಾಲದಲ್ಲಿ ಅವರು ಮೂರುತ್ತು ನಾರಾಯಣ ನಾರಾಯಣ ಅಂತ ಹೇಳ್ತಾ ಇದ್ದಿದ್ದರಿಂದಲೋ ಬಂತು. ಎಲ್ರಿಗೂ ಬರೋದಿಲ್ಲ ಇದು. ಸೊ ನಾವು ಇದನ್ನು ಅಭ್ಯಾಸ ಮಾಡ್ಕೋಬೇಕು ಅಂತ. ಅಂದರೆ ನಮಗೆ ಕಷ್ಟ ಇದ್ದಾಗಲೂ ದೇವ್ರ ನೆನ್ಪು ಮಾಡ್ಕೊಳ್ಳೋದು ಕಷ್ಟ. ಹೋಗ್ಲಿ, ಸುಖ ಇದ್ದಾಗ ದೇವ್ರ ನೆನ್ಸ್ಕೊಂತೀವ, ಆವಾಗಲೂ ಕಷ್ಟ. ಇದೇ ಬಂದಿರೋದು ನಮ್ಮ ಕಷ್ಟ. ಮತ್ತು ಯಾತಕ್ಕೆ ಹಿಂಗೆ ಬರೋದಿಲ್ವಲ್ಲ ಅಂದರೆ, ಕಷ್ಟ ಬರಲಿ ಬರದೇ ಇರಲಿ, ಸುಖ ಬರಲಿ ಬರದೇ ಇರಲಿ, ದೇವರ ನಾಮ ಬಿಡಬಾರ್ದು. ಹಾಗೆ ಭಕ್ತ ಪ್ರಹ್ಲಾದನಿಗೆ ಅವ್ರ ತಂದೆ, ಸ್ವಂತ ತಂದೆ ಎಷ್ಟು ಹಿಂಸೆ ಕೊಟ್ಟ. ಎಲ್ಲಾದರೂ ದೇವ್ರ ನೆನೆಯೋದು ಬಿಟ್ನ ಹೇಳಿ. ಬುದ್ಧ ಅಷ್ಟು ಸುಖವಾಗಿ ಬೆಳೆಸ್ತಾವ್ರಪ್ಪ. 3 ಥರ ಅರಮನೆಗಳು, ಮಳೆಗಾಲಕ್ಕೊಂದು, ಚಳಿಗಾಲಕ್ಕೆ ಬೇರೆ ಅರಮನೆ, ಬೇಸಿಗೆ ಕಾಲಕ್ಕೆ ಒಂದು. ಅವನ ದೇವ್ರ ಕಡೆ ಹೋಗೋದನ್ನು ಬಿಟ್ನ. ನಾವು ಹಂಗಿರ್ಬೇಕು. ವಿಷಯ ಹೇಗೆ ಬಿಡುತ್ತದೋ ಹಾಗೆ ಮನಸ್ಸು ಹೇಗೆ ಏಕಾಗ್ರತೆ ಆಗುತ್ತೆ ಎಂಬುದು ತಿಳಿಯದೇ ಇದ್ದರೆ ಅಡ್ಡಿ ಇಲ್ಲ. ಅವ್ರೇನು ಹೇಳ್ತಾರೆ ಅಂದರೆ, ನಾವು ಜಪ ಮಾಡಿದ್ರೆ ನಮಗೆ ವಿಷಯಗಳ ಆಸಕ್ತಿ ಬಿಟ್ಬಿಡ್ಬೇಕು. ಪ್ರಪಂಚದಲ್ಲಿ ನಮ್ಗೆ ಆಸಕ್ತಿ ಕಡಿಮೆ ಆಗಬೇಕು, ಇದಾಗಬೇಕು. ಅದು ಹೇಗಾಗುತ್ತೆ ಅದರ ಕಡೆ ನಿಮಗೆ ಅರ್ಥ ಆಗದೆ ಇದ್ದರೆ ಬಿಟ್ಬಿಡಿ, ಕಷ್ಟಪಡಬೇಡಿ, ಏನು ಯೋಚನೆ ಮಾಡಬೇಡಿ. ಅರ್ಥ ಆಗದೆ ಇದ್ದರೆ ಬಿಟ್ಬಿಡಿ. ಒಂದು, ನಾವು ಜಪ ಮಾಡುವಾಗ ಏಕಾಗ್ರತೆ ಬರಬೇಕು. ಅದು ಹೆಂಗೆ ಏಕಾಗ್ರತೆ ಬರುತ್ತೆ, ಯಾಕೆ ಬರುತ್ತೆ, ಹೆಂಗೆ ಅದ್ರ ಕಡೆನೂ ನೀವು ಥಿಯರಿ ಕಡೆ ಹೋಗ್ಬೇಡಿ, ಬಿಟ್ಬಿಡಿ. ಮತ್ತೇನು ಮಾಡ್ಬೋದು? ಬಿಡಬೇಕಾದ ವಿಷಯಗಳ ಅಭ್ಯಾಸ, ಇವುಗಳಿಗಿಂತ ನೀವು ಅನುಸಂಧಾನ ಇಟ್ಕೊಳ್ರಪ್ಪ. ಬೆಳಿಗ್ಗೆ ಎದ್ದಾಗಲಿಂದ ರಾತ್ರಿವರೆಗೂ ಆ ರಾಮನ್ ನೆನೀತಾ ಇದ್ದರೆ ಸಾಕು, ಅಷ್ಟು ಮಾಡಿರಿ ಸಾಕು. ಅದರ ಥಿಯರಿ ಕಡೆ ಬೇಡ. ಪ್ರಪಂಚದ ಕಡೆಯಿಂದ ನನಗೆ ವಿಷಯದ ಭೋಗದ ಕಡೆ ನನಗೆ ವೈರಾಗ್ಯ ಹೇಗೆ ಬರುತ್ತೆ ಅವನು ಚಿಂತನೆ ಮಾಡೋಕ್ಕೆ ಹೋಗಬೇಡಿ. ಅಥವಾ ಏಕಾಗ್ರತೆ ಹೇಗೆ ಬರುತ್ತೆ ಚಿಂತನೆ ಮಾಡದೇ ಇದ್ದರೂ ಪರವಾಗಿಲ್ಲ, ಬಟ್ ಜಪ ಮಾಡೋದು ಮಾಡ್ತಾ ಇರಿ, ತಾನಾಗಿ ಇವೆಲ್ಲ ಆಗುತ್ತೆ. ಅಭ್ಯಾಸ ಮಾಡುವುದಕ್ಕಿಂತ ಹಿಡಿಬೇಕಾದ ವಿಷಯದ ಅಂದರೆ ಅನುಸಂಧಾನ ಅಭ್ಯಾಸ ಮಾಡಿ, ಜಪ ಮಾಡಿ ಅಭ್ಯಾಸ ಅಂತ. ಭಗವಂತನ ಅನುಸಂಧಾನ ಒಂದನ್ನು ಇಟ್ಟುಕೊಳ್ಳುವುದರಿಂದ ಶರೀರದ ಎಲ್ಲ ಅವಯವಗಳು ತಾವಾಗಿಯೇ ಸಮ ಪ್ರಮಾಣದಲ್ಲಿ ಬೆಳೆಯುತ್ತದೆ. ಇದು ನಮ್ಮ ಶರೀರ ಸಮ ಪ್ರಮಾಣದಲ್ಲಿ ಬೆಳಿಬೇಕು. ಹೇಗೆ? ಈಗ ಒಂದು ಗಿಡಕ್ಕೆ ನೀವು ನೀರು ಹಾಕ್ತೀರ, ಹಾಕೋದು ಬೇರಿಗೆ, ಆದರೆ ಆ ಗಿಡ ಪೂರ್ತಿ ಕೊನೆ ಎಲೆ ಒಂದು ತುದಿ ಇರುತ್ತಲ್ಲ, ಅಲ್ಲಿವರೆಗೂ ನೀರು ಮುಟ್ಟುತ್ತೆ, ಬೆಳೆಯುತ್ತೆ. ಅದೇ ರೀತಿ ನಾವು ಆಹಾರ ತಗೊಳ್ಳೋದು ಬಾಯಿ ಮುಖಾಂತರ ತಗೊಂಡ್ರು ನಮ್ಮ ದೇಹದ ಪ್ರತಿಯೊಂದು ಅಂಗಾಂಗಗಳು ಬೆಳೆಯುತ್ತೆ. ಇದು ಫಿಸಿಕಲ್. ಮತ್ತು ಮಾನಸಿಕವಾಗಿ ಏನು ಬೆಳಿಬೇಕು? ಜಪದಿಂದ ನಮ್ಮ ಶರೀರದ ಅಂಗಾಂಗದಲ್ಲಿ, ನರನಾಡಿಗಳಲ್ಲಿ, ರಕ್ತದಲ್ಲಿ ಅದು ಬರಬೇಕು. ಪ್ರತಿಯೊಂದು ಅಣುಗಳಲ್ಲಿ ರಾಮ್ 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 ಅಂತ ಬರಬೇಕು. ಇದು ಬರಬೇಕು. ಒಬ್ಬ ಮುಸ್ಲಿಂ ಸಂತನು ಫಕೀರ್, ಅವನು ಹೇಗೋ ಬ್ರಹ್ಮಜ್ಞಾನಿ ಆಗ್ಬಿಟ್ಟವ. ನಾವೇನು ಹಿಂದೂ ಧರ್ಮದಲ್ಲಿ ಇದ್ರೆ ಆಗ್ತೀವಿ ಅಂತ ಏನಿಲ್ಲ, ಯಾವ ಧರ್ಮದಲ್ಲಿ ಇದ್ದರೂ ಆಗ್ತಾರೆ. ಕ್ರಿಶ್ಚಿಯನ್ ಧರ್ಮದಲ್ಲಿ ಇದ್ದವ್ರು ಮುಕ್ತರಾಗಿದ್ದಾರೆ, ಮುಸ್ಲಿಂ ಧರ್ಮದಲ್ಲಿ ಎಲ್ಲ ಥರ ಧರ್ಮಗಳಲ್ಲೂ ಆಗಿದ್ದಾರೆ. ಕೊನೆಗೆ ಅವನು ಏನು ಹೇಳ್ದ ಅಂದರೆ, ನಾನೂ ಅಲ್ಲ ಒಂದೇ ಅಂತ ಅಂದ. ಅಷ್ಟೇ ಅವನು ಹೇಳಿದ್ದು. ನಮ್ಮ ಹಿಂದೂ ಕಲ್ಚರ್ನಲ್ಲಿ ಅಹಂ ಬ್ರಹ್ಮಾಸ್ಮಿ ಅಂತೀವಿ. ಬೈಬಲ್ನಲ್ಲಿ ಏನು ಹೇಳ್ತಾರೆ? ಜೀಸಸ್ ಹೇಳಿದ್ದಾನೆ. 10 ಕಮ್ಯಾಂಡ್ಮೆಂಟ್ಸ್ ತೆಗೆದು ನೋಡಿ, ನಮ್ಮ ಬೈಬಲ್ ತೆಗೆದು ನೋಡಿ, ಅದರಲ್ಲಿ ಓಲ್ಡ್ ಟೆಸ್ಟಿಮೋನಿಯಲ್ಲಿ ಇದನ್ನು ಹೇಳ್ತೇವೆ ನಾವು. ಐ ಆ್ಯಂಡ್ ಮೈ ಫಾದರ್ ಆರ್ ಒನ್ ಆ್ಯಂಡ್ ದಿ ಸೇಮ್. ಏನು ಅರ್ಥ ಅದು? ಆ ಪರಮಾತ್ಮನ ಅವನು ನಾನು ಇಬ್ಬರು ಒಂದೇ. ಅಹಂ ಬ್ರಹ್ಮಾಸ್ಮಿ, ನಾನು ಅದೇ. ಇದನ್ನು ಅವನು ಹೇಳಿದ ತಕ್ಷಣ ಆ ಮುಸ್ಲಿಮ್ಸ್ನಲ್ಲಿ ಇದನ್ನು ತಡ್ಕೊಳಕ್ಕೆ ಬರಲಿಲ್ಲ ಅವರಿಗೆ.
ಇವನು ನಾನು ದೇವರು ಅಂತಾನಲ್ಲ ಅಂತ ಹೇಳಿ ಅವನಿಗೆ ಹೇಳಬಾರ್ದು ಅಂತಂದ್ರು ಅವ್ನು ಬಿಡಲಿಲ್ಲ. ಹಿಂಗಾಗ್ಬೇಕು ನೋಡ್ರಿ. ಅವನು ಏನು ಕಷ್ಟ ಕೊಟ್ಟರು ಅವನು ಅಹಂ ಬ್ರಹ್ಮಾಸ್ಮಿ ಅಂತಾನೆ ಹೇಳ್ತಾ ಇದ್ದ. ಅವರ ಲ್ಯಾಂಗ್ವೇಜ್ನಲ್ಲಿ ಅದೇನೋ ಹೇಳ್ತಾನೆ ಅವನು, ನನಗೆ ಅದಕ್ಕೆ ನಾನು ಮರ್ತೋಗ್ಬಿಟ್ಟಿದ್ದೀನಿ. ಅವನು ಏನೋ ಒಂದು ಹೇಳ್ತಾನೆ, ಯಾರಿಗಾದ್ರೂ ಜ್ಞಾಪಕ ಇದ್ದರೆ ಹೇಳಿ ಅದನ್ನು. ಇರಲಿ, ಆ ಥರ ಹೇಳ್ತಾ ಇದ್ದಿದ್ದರಿಂದ ಆ ಒಬ್ಬ ಮುಸ್ಲಿಂ ರಾಜ ಇವನ್ನ ಕಡ್ದಾಕ್ಬಿಡ್ರಿ ಅಂತ ಹೇಳಿದ್ನಂತೆ. ಎಲ್ಲ ಕಡ್ದಾಕ್ಬಿಟ್ಟು ಸಮುದ್ರಕ್ಕೆ ಹಾಕ್ಬಿಟ್ರೆ ಆ ಒಂದೊಂದು ಇದು ಕೂಡ ಅಹಂ ಬ್ರಹ್ಮಾಸ್ಮಿ ಅಂತ ಹೇಳ್ತಾ ಇತ್ತಂತೆ. ಆ ಸಮುದ್ರದ ಅಲೆಗಳೆಲ್ಲ ಒಂದೊಂದು ಕಣವೂ ಕೂಡ ಅಹಂ ಬ್ರಹ್ಮಾಸ್ಮಿ ಅಂತ ಕೇಳ್ತಾ ಇತ್ತಂತೆ. ಇವಾಗ ಹೆಂಗೆ ಮುಚ್ಚಕ್ಕೆ ಹೋಗ್ತಾನೆ ಅವನ ರಾಜ? ಏನು ಮಾಡೋಕ್ಕೆ ಬರೋಲ್ಲ, ಹಾಗಿರುತ್ತೆ ಅಂತಂದ್ರು. ಹಾಗೆ ನಾವು ನಾಮಸ್ಮರಣೆ ಮಾಡಿದ್ದಾದರೆ ನಮ್ಮ ದೇಹ, ಕಾಯವಾಚ ಮನಸ ಪೂರ್ತಿ ಎಲ್ಲ ಅಣುಕಣುಗಳಲ್ಲಿ ರಾಮನಾಮ ನಡೀತಾ ಇರಬೇಕಂತೆ. ಇದು ಅವ್ರು ಹೇಳೋದು. ಅದು ಹೇಗೆ ನಾವು ಗಿಡಕ್ಕೆ ನೀರು ಹಾಕಿದ್ರೆ ಎಲ್ಲ ಭಾಗಕ್ಕೂ ಮುಟ್ಟುತ್ತೋ ಹಾಗೆ ನಾವು ಆ ಭಗವಂತನ ಸ್ಮರಣೆ ಮಾಡ್ತಾ ಇದ್ದರೆ ಎಲ್ಲವಕ್ಕೂ ಹೋಗಿ ಅದು ತಾಕಬೇಕಂತೆ. ಏನಾಗುತ್ತವಾಗ ಅಜ್ಞಾನದ ಅಂಧಕಾರದಿಂದ ದುಃಖ ಅನುಭವಿಸುತ್ತಿರುವ ನೀನು ನನ್ನ ಸ್ಮರಣೆ ಮಾಡು, ಅನುಸಂಧಾನವನ್ನಿಟ್ಟುಕೊಂಡು, ಅಂದರೆ ನಿನಗೆ ಮುಂದೆ ಬೆಳಕು ಕಾಣುತ್ತೆ. ನಿನ್ನ ಅಂತಃಕರಣದಲ್ಲ ಜ್ಞಾನ ಜ್ಯೋತಿ ಒಂದು ಸಾರಿಯ ಬೆಳಕು ಬಂತು ಅಂದರೆ ನಿನ್ನ ಪ್ರಪಂಚವೇ ಬೆಳಕಿನ ರೂಪದಲ್ಲಿ ತೋರಕ್ಕೆ ಶುರುವಾಗುತ್ತೆ. ಅದರಲ್ಲಿ ನಿರಂತರ ಎಣ್ಣೆ ಹಾಕ್ತಾ ಇರಬೇಕು. ಯಾವುದಾದ್ರೂ ಒಂದು ದೀಪ ಉರಿಬೇಕಾದ್ರೆ ಅದಕ್ಕೆ ಸತತವಾಗಿ ಎಣ್ಣೆ ಹಾಕ್ತಾ ಇರಬೇಕು. ಹಾಗೆ ಭಗವಂತನ ಅನುಸಂಧಾನ ಅಖಂಡವಾಗಿ ಉಳಿಬೇಕಾದ್ರೆ ನಾವೇನು ಮಾಡಬೇಕು? ನಿರಂತರ ಅವನ ಸ್ಮರಣೆ ಮಾಡ್ತಾ ಇರಬೇಕು. ಹೇಗೆ ದೀಪ ಉರಿಬೇಕಾದ್ರೆ ಎಣ್ಣೆ ಹಾಕಬೇಕೋ ಹಾಗೆ ನನ್ನಲ್ಲಿ ಅದು ಆಗಬೇಕಾದ್ರೆ ನಿರಂತರ ಅವನ ಸ್ಮರಣೆ ಮಾಡ್ತಾ ಇರಬೇಕು. ಕಷ್ಟನ? ಮೂರೊತ್ತು ಅವನು ನೆನೀತಾ ಇರಬೇಕು. ಕಾಯ ವಾಚ ಮನಸ ನೆನೀತಾ ಇರಬೇಕು. ಜೋರಾಗೋ ಅಥವಾ ಮನಸ್ಸಿನಲ್ಲೋ ಅಥವಾ ಬಾಯಿಂದಲೋ ನೆನೀತಾ ಇರಬೇಕು. ಯಾರು ಈ ರೀತಿ ಅಖಂಡವಾದ ಅನುಸಂಧಾನ ಮಾಡ್ಕೊಳ್ಳೋದನ್ನು ಉಳಿಸ್ಕೊತಾರೋ ಅವನು ತಿನ್ನೋದು, ಕುಡಿಯೋದು, ಏಳೋದು, ಕೂತ್ಕೊಳ್ಳೋದು ಮುಂತಾದವುಗಳೆಲ್ಲ ಭಗವಂತನ ಸೇವೆ ಆಗಿಬಿಡುತ್ತೆ. ಅಂದರೆ ಅವನು ಓಡಾಡಲಿ, ಎಲ್ಲಿಗೆ ಬೇಕಾದರೂ ಓಡಾಡಲಿ, ಅದು ಭಗವಂತನ ಪ್ರದಕ್ಷಿಣೆ ಆಗಿಬಿಡುತ್ತೆ. ಅವನು ಮಾತಾಡಿದ್ದೆಲ್ಲ ಭಗವಂತನ ಹೊಗಳಿಕೆ ಆಗಿಬಿಡುತ್ತೆ. ಅವನ ಮನಸ್ಸಿನಲ್ಲಿ ಏನು ಯೋಚನೆ ಮಾಡ್ತಾನೋ ಎಲ್ಲವೂ ಭಗವಂತನ ನಾಮ ಆಗಿಬಿಡುತ್ತೆ. ಏನೇ ಮಾತಾಡಲಿ ಅವನು, ಅಂದರೆ ಅವನ ಬಾಯಿನಲ್ಲಿ ಕೆಟ್ಟದ್ದು ಬರೋದಿಲ್ಲ, ಒಳ್ಳೆಯದೇ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ನಾವು ಈ ನಿರಂತರ ನಾಮಸ್ಮರಣೆ ಮಾಡೋದನ್ನು ನಮ್ಮ ಜೀವನದಲ್ಲಿ ಆ ಅಭ್ಯಾಸ ಆಗಿಬಿಟ್ರೆ ನಮ್ಮ ಹಿಂದಿನ ಜನ್ಮದ ಪುಣ್ಯ, ನಮ್ಮ ಗುರು ಹಿರಿಯರು ಸಾಧು ಸಂತರು ನಮ್ಮ ಹಿಂದಿನವರು ಮಾಡಿದ ಆಶೀರ್ವಾದ ನಮ್ಮ ಮೇಲಿದೆ ಅಂತ ಅನ್ಕೋಬೇಕು. ಇಲ್ಲಿ ಮುತ್ತಿನಂಥ ಮಾತೊಂದಿದೆ ಕೊನೆಯಲ್ಲಿ, ಭಗವಂತನ ಅನುಸಂಧಾನವು ನಮ್ಮ ಧ್ಯೇಯವಾಗಬೇಕು. ನಮ್ಮ ನಿಜವಾದ ಗುರಿ ಏನಾಗಬೇಕು ಜೀವನದಲ್ಲಿ? ಭಗವಂತನ ನಾಮಸ್ಮರಣೆ. ರಾಮ ರಾಮ ಅಂತ ಇದ್ದರೆ ಆಯಿತು, ಅದೇ ನಿಜವಾದ ಗುರಿ. ನಮ್ಮನ್ನು ಗುರಿ ಮುಗಿಸ್ಬೇಕಾದ್ರೆ ಅದೊಂದೇ ಸಾಧ್ಯ, ಮತ್ತು ಇದಕ್ಕಿಂತ ಸುಲಭವಾದ ಮತ್ತೊಂದಿಲ್ಲ. ಅದನ್ನು ಅನುಸರಿಸಿ ಉಳಿದೆಲ್ಲ ಕಾರ್ಯಗಳನ್ನ ಮಾಡಬೇಕು. ನಾಮಸ್ಮರಣೆ ಮೂರೊತ್ತು ನಮ್ಮ ಮನಸ್ಸಿನಲ್ಲಿ ನಡೀತಾ ಇರಲಿ. ನೋಡಿ, ಆವಾಗ ನಿಮ್ಮ ಕೈಯಿಂದ ಕೆಟ್ಟ ಕೆಲಸ ನಡೀಲಿ ನೋಡೋಣ. ನಿಮ್ಮ ಕೈಯಿಂದ ಕೆಟ್ಟ ಕೆಲಸ ನಡೆಯಲ್ಲ, ನಿಮ್ಮ ಬಾಯಿಂದ ಕೆಟ್ಟ ಮಾತು ಬರೋದಿಲ್ಲ, ನಿಮ್ಮ ಮನಸ್ಸಿನಿಂದ ಕೆಟ್ಟ ಯೋಚನೆಗಳು ಬರೋದಕ್ಕೆ ಸಾಧ್ಯನೇ ಇಲ್ಲ. ನೆನಪಬೇಕು, ಯಾವಾಗಲೂ ಆನಂದ. ಅದಕ್ಕೋಸ್ಕರ ನಾವು ನಾಮಸ್ಮರಣೆ ಬಿಡಬಾರ್ದು. ಆ ಭಗವಂತನ ನಾನೇ ಮಾಡ್ತೇನೆ ಅಂದರೂ ಮತ್ತು ಅಹಂಕಾರ ಆಗುತ್ತೆ. ಹೇ ಭಗವಂತ, ನಾನು ನೀನು ಕರುಣಿಸಿ ಮೂರತ್ತು ನನ್ನ ಮನಸ್ಸಿನಲ್ಲಿ ಆ ನಾಮಸ್ಮರಣೆ ಬರೋ ಹಾಗೆ ನೀನೇ ಕರುಣಾ ಕಟಾಕ್ಷ ನನಗೆ ಮಾಡಪ್ಪ ಅಂತ ಹೇಳಿ ಇವತ್ತು ಮುಗಿಸೋಣ. ಓಂ ಶಾಂತಿ ಶಾಂತಿ ಶಾಂತಿ. ಜೈ ಗುರುದೇವ್.